ಮೈಸೂರು ಪತ್ರಿಕೆ ವೀಕ್ಷಕರಿಗೆ ಇಂದು ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತೇನೆ. ಇಂದು ಬೆಂಗಳೂರಿನ ಗಿರಿನಗರದಲ್ಲಿರುವ SGS ವಾಗ್ದೇವಿ ಸಂಪರ್ಕ ನ್ಯೂನತೆಯುಳ್ಳವರ ಪುನಶ್ಚೇತನ ಕೇಂದ್ರ SGS ವಾಗ್ದೇವಿ ಸೆಂಟರ್ ಫಾರ್ ದಿ ರಿಹ್ಯಾಬಿಲಿಟೇಷನ್ ಆಫ್ ಕಮ್ಯುನಿಕೇಷನ್ ಇಂಪೇರ್ಡ್ ಅಂತ ಒಂದು ಶಾಲೆ, ಕಿವುಡು ಮಕ್ಕಳ ಶಾಲೆ. ಈ ಶಾಲೆಯ ಬಗ್ಗೆ ಒಂದು ವರದಿಯನ್ನು ನೋಡೋಣ. ಈ ಶಾಲೆಯಲ್ಲಿ ಕಿವುಡು ಮಕ್ಕಳು ಮಾತನಾಡುವುದು ಹೇಗೆ ಎನ್ನುವುದನ್ನು ಕಲಿಸುವುದರ ಜೊತೆಗೆ 1ರಿಂದ 10ನೇ ತರಗತಿಯ ತನಕ ಸಾಮಾನ್ಯ ಶಾಲೆ ಮಾಡಿ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡಿ ಮುಂದೆ ಸಹಜವಾಗಿ ನಾರ್ಮಲ್ ಮಕ್ಕಳಿರುವಂಥ ಶಾಲೆಗೂ ಹೋಗಿ ಅವರೊಂದಿಗೆ ವಿದ್ಯಾಭ್ಯಾಸ ಮಾಡಿ ಡಿಗ್ರಿಯನ್ನು ಪಡೆದಿರುವಂಥ ನಿದರ್ಶನಗಳಿವೆ. ಅಂತಹ ಮಕ್ಕಳ ಬಗ್ಗೆ, ಅಂಥ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿರುವವರ ಬಗ್ಗೆ ಒಂದು ವರದಿಯನ್ನು ನೋಡೋಣ. ಇಂದು ವಾಗ್ದೇವಿ ಶಾಲೆಯಲ್ಲಿ ಇವಾಗ ಪರೀಕ್ಷೆ ನಡೀತಾ ಇದೆ. ಅದಕ್ಕೆ ಈಗ ತಾಯಂದಿರು ಮಕ್ಕಳುಗಳಿಗೆ ಯಾವ ರೀತಿ ತರಬೇತಿ ಕೊಡ್ತಾ ಇದ್ದಾರೆ ಅಂತ ಸ್ವಲ್ಪ ನೋಡೋಣ. ಈ ಮಕ್ಕಳುಗಳೆಲ್ಲ ಹುಟ್ಟು ಕಿವುಡು ಮಕ್ಕಳುಗಳು, ಆದರೆ ಅಪ್ಪ ಅಮ್ಮಂದರು ಅವರ ಕಷ್ಟವನ್ನು ತಿಳಿದು ಅರಿತು ಇಲ್ಲಿ ಶಾಲೆಗೆ ಸೇರಿಸಿ ಆ ಮಕ್ಕಳು ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ನೋಡ್ಬೋದು. ನಮಸ್ಕಾರ ಅಮ್ಮ, ತಮ್ಮ ಹೆಸರು? ತಾವು ಯಾವಾಗಿಂದ ಶಾಲೆಗೆ ಸೇರಿಸಿದ್ದೀರಮ್ಮ ಮಗನ್ನ? 3 ವರ್ಷ ಆಯಿತು. ಓಕೆ. ಈ ಶಾಲೆನಲ್ಲಿ ಬಂದಮೇಲೆ ಅವ್ನು ಮಾತಾಡೋಕ್ಕೆ ಚೆನ್ನಾಗಿ ಕಲ್ತ್ಕೊಂಡಿದ್ದಾನೆ. ಮುಂಚೆ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಓಕೆ. ತಮಗೆ ಹೇಗೆ ಗೊತ್ತಾಯ್ತಮ್ಮ ಈ ಥರ ಇದೆ ಅಂತ? ಅಂದರೆ ಮಗಂಗೆ ಈ ಥರ ಇದೆ ಅಂತ ಹೇಗೆ ಗೊತ್ತಾಯ್ತು? ನಾವು ಮೈಸೂರಲ್ಲಿ ಅವ್ನು ಮಾತಾಡಿದ್ದು 2-3 ವರ್ಷದ ಮೇಲೆ ಗೊತ್ತಾಗಿದ್ದು. ಅವನಿಗೆ ಮಾತು ಬರಲ್ಲ, ಸ್ವಲ್ಪ ಕಿವಿನೂ ಕೇಳಿಸಲ್ಲ ಅಂತ. ಓಕೆ. ಚೆಕ್ ಮಾಡಿಸಿದ್ಮೇಲೆ ಗೊತ್ತಾಗಿದ್ದು. ಮೈಸೂರು ಸ್ಪೀಚ್ ಆ್ಯಂಡ್ ಹಿಯರಿಂಗ್ನಲ್ಲಿ ಚೆಕ್ ಮಾಡಿಸಿದ್ರಿ. ಇವಾಗ ತಾವು ಬೆಂಗಳೂರಿನಲ್ಲೇ ಇರೋದಾ? ಹೌದು. ಓಕೆ. ಅವನೇನು ಹೇಳ್ತಾನೆ ನೋಡೋಣ, ಒಂದ್ಸಲ ಹೇಳಿಸ್ತೀರಾ ಅವನ ಕೈಲಿ? ಹಾಂ, ಹೇಳಿಸಿ. ಭಾನುವಾರ, ಬುಧವಾರ, ನಿನ್ನ ಹೆಸರೇನು ಪುಟ್ಟ? ಹೆಸರೇನು? ಹೆಸರು 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 ನಿನ್ನ ಹೆಸರೇನು? ನೀಟಾಗಿ ಹೇಳು. ವಿಶ್ವಾಸ್. ವಿಶ್ವಾಸ್. ವೆರಿ ಗುಡ್. ಆಲ್ ದ ಬೆಸ್ಟ್ ನಿನ್ನ ಪರೀಕ್ಷೆಗೆ. ಥ್ಯಾಂಕ್ ಯು. ನೀನು ಮಾಡು ಮಾಡು. ಹಾಂ, ಇವಾಗ ಇನ್ನೊಂದು ತಾಯಿ ಹತ್ರ ಹೋಗೋಣ. ಅಮ್ಮ, ತಮ್ಮ ಹೆಸರು? ಲೀಲಾವತಿ. ತಾವು ಯಾವಾಗಿಂದ ಬಂದಿದ್ದೀರಮ್ಮ? ನಾವು 4 ವರ್ಷ ಆಯಿತು ಮೇಡಮ್. ಅವನು ಎಷ್ಟನೇ ವರ್ಷದಲ್ಲಿ ಮಗನ್ನ ಇಲ್ಲಿ ಕರ್ಕೊಂಡು ಬಂದಿತ್ತು? ಅವನು 8 ವರ್ಷ ಇದ್ದ ಕರ್ಕೊಂಡು ಬಂದಿದ್ದು. ಓ, ಅವಾಗ ಮಾತಾಡ್ತಾ ಇರಲಿಲ್ವ ಅವನಿನ್ನು? ಅಷ್ಟು 8 ವರ್ಷದ ತನಕ ಯಾಕೆ ತಾವು ಗುರ್ತಿಸ್ಲಿಲ್ಲ? ಮುಂಚೆನೇ ಗೊತ್ತಿತ್ತು, ಮನೇಲಿ ಪ್ರಾಬ್ಲಮ್ ಇತ್ತು, ಸ್ವಲ್ಪ ಸ್ಕೂಲೆಲ್ಲ ಸಿಕ್ಕಿರಲಿಲ್ಲ ಇಲ್ಲಿದೆ ಅಂತ. ಇವಾಗ ಇಲ್ಲಿ ಉಚಿತವಾಗಿ ಇರೋದ್ರಿಂದ ತಮಗೆ ಸಹಾಯ ಆಗಿದೆ ಅನ್ಕೊಳ್ತೀನಿ. ಉಚಿತ ಅನ್ನೋದಕ್ಕಿಂತ ಅದಕ್ಕೆ ಮುಂಚೆ ಗೊತ್ತಿರಲಿಲ್ಲ ನಮಗೆ ಸ್ಕೂಲ್ ಎಲ್ಲಿದೆ ಅಂತ. ಇವಾಗ ಉಚಿತವಾಗಿರೋದ್ರಿಂದ ನಾವು ಸೇರಿಸ್ಕೊಂಡಿದ್ದೀವಿ. ನಿನ್ನ ಹೆಸರೇನು ಮರಿ? ಪ್ರಜ್ವಲ್. ಹೆಸರೇನಪ್ಪ? ನೀ ಏನು ಹೇಳ್ತೀಯ? ಏನಾದರೂ ಹೇಳು, ಏನು ಓದಿದ್ಯಾ ಅಂತ ನೋಡೋಣ. ಎಷ್ಟನೇ ಕ್ಲಾಸು? ಪ್ರಜ್ವಲ್ ಎಷ್ಟನೇ ಕ್ಲಾಸು? ಸ್ಟ್ಯಾಂಡರ್ಡ್. 4th ಸ್ಟ್ಯಾಂಡರ್ಡಾ? ಅದೇನು ಇಟ್ಕೊಂಡಿದ್ಯಾ ಬುಕ್ಕಲ್ಲಿ? ಏನು ಪರೀಕ್ಷೆ ಇದೆ ಇವತ್ತು? ಇಂಗ್ಲೀಷ್. ಹಾಂ, ಆಮೇಲೆ ಇವತ್ತು ಏನು ಪರೀಕ್ಷೆ ಇದೆ? ಕನ್ನಡ. ಓದ್ತೀಯ ಒಂದು ಲೈನು? ಓದು. ಹೇಗೆ ಓದ್ತೀಯ ನೋಡೋಣ. ಓದು. ಓದು. ಜೋರಾಗಿ ಓದಬೇಕು, ಕೇಳಿಸ್ಬೇಕಲ್ಲಿ. ಮಂಗಗಳು. ಹಾಂ ಹಾಂ ಹಾಂ. ಕಾಡಿನಲ್ಲಿ. ನೇಗಿಲನ್ನು. ತಯಾರಿಸಿರುತ್ತಾರೆ.
ಹಾಂ ಚೆನ್ನಾಗಿ ಓದಬೇಕು. ಪ್ರಜ್ವಲ್ ಹಾಂ ಪ್ರಜ್ವಲ್ ಇಲ್ಲಿ ನೋಡು ಒಂದು ನಿಮಿಷ. ಅಲ್ಲಿ ನೋಡು. ನೀ ಮುಂದಕ್ಕೆ ಏನು ಓದಬೇಕು ಅಂತ ಇದೆಯಾ? ಏನಾಗಬೇಕು ಅಂತಿದ್ಯಾ? ಏನಾರು ಅನ್ಕೊಂಡಿದ್ಯಾ? ನೀನು ದೊಡ್ಡವನಾದ್ಮೇಲೆ ಏನಾಗಬೇಕು? ನೀನು ದೊಡ್ಡವನಾದ್ಮೇಲೆ ಏನಾಗಬೇಕು ಅನ್ಕೊಂಡಿದ್ದೀಯಾ? ಯಾರ ಥರ ಇರಬೇಕು ನೀನು? ಓ. ನೀನು ದೊಡ್ಡವನಾದ್ಮೇಲೆ ಯಾವ ಕೆಲಸಕ್ಕೆ ಹೋಗ್ಬೇಕು? ಹಾಂ ನೀನು ದೊಡ್ಡವನಾದ ಏನು ಕೆಲಸ ಮಾಡೋದಿಷ್ಟ ನಿನಗೆ? ಏನು ಓದೋದಿಷ್ಟ? ಹಾಸ್ಪಿಟಲ್ ಕೆಲಸಕ್ಕೆ ಹೋಗ್ಬೇಕು. ಹಾಸ್ಪಿಟ್ಲ್. ವೆರಿ ಗುಡ್. ಕಾಲೇಜ್ಗೆ ಹೋಗ್ತೀಯಾ? ವೆರಿ ಗುಡ್. ಆಲ್ ದ ಬೆಸ್ಟ್. ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಬೇಕು. ಥ್ಯಾಂಕ್ ಯು. ಓಕೆ ಓಕೆ. ಇನ್ನೊಂದು ಮಗು ಹತ್ರ ಹೋಗೋಣ ಈಗ. ನಮಸ್ಕಾರಮ್ಮ. ತಮ್ಮ ಹೆಸರು? ದೀಪ. ತಾವೆಷ್ಟು ವರ್ಷದಿಂದ ಬರ್ತಾ ಇದ್ದೀರಮ್ಮ? ಇವಾಗ ಮಗನಿಗೆ ಎಷ್ಟು ವರ್ಷ? ಅವನಿಗೆ 8 ವರ್ಷ. ಓಕೆ. ಇವಾಗ ಮುಂಚೆ ಮಾತಾಡ್ತಾ ಇರಲಿಲ್ವಾ ಅವನು? ಏನೂ ಮಾತಾಡ್ತಾ ಇರಲಿಲ್ಲ. ಇವಾಗ ಮಾತಾಡ್ತಾನ? ನಿಮಗೆ ನೋಡಿ ಭಾಳ ಸಂತೋಷ ಆಗಿರ್ಬೋದು ಅನ್ಕೋತೀನಿ. ತಾವು ಧೃತಿಗೆಡದೆ ಆ ಟೈಮಲ್ಲಿ ಬಂದು ಸೇರಿಸಿದ್ರಿಂದ ಒಂದು ಮಗನಿಗೆ ಒಂದು ಉಜ್ವಲ ಭವಿಷ್ಯವನ್ನು ರೂಪಿಸ್ಬೋದು ಅಂತ ಇವಾಗ ಒಂದು ನಂಬಿಕೆ ಬಂದಿದೆ ಅಂದ್ಕೊಳ್ತೀನಿ. ಓಕೆ ಪುಟ್ಟ, ನಿನ್ನ ಹೆಸರೇನಪ್ಪ? ಶ್ರೇಯಸ್. ನೀನು ಏನು ಓದ್ತಾ ಇದೆಯಾ ಇವಾಗ? ಎಷ್ಟನೇ ಕ್ಲಾಸಲ್ಲಿ ಇದೆಯಾ? ಸೆಕೆಂಡ್ ಸ್ಟ್ಯಾಂಡರ್ಡ್. ನಿಂಗೆ ಯಾವ ವಿಷಯ ತುಂಬ ಇಷ್ಟ? ಗಣಿತ, ಸಮಾಜ, ಸೋಷಿಯಲ್, ಯಾವುದು? EVS. ಓಕೆ ವೆರಿ ಗುಡ್. ಇವತ್ತೇನು ಪರೀಕ್ಷೆ ಇದೆಪ್ಪ ನಿಂಗೆ? ಇವತ್ತು ಯಾವ ಎಕ್ಸಾಮ್ ಇದೆ? ಕನ್ನಡ. ಕನ್ನಡನೂ ಇಷ್ಟನಾ ನಿನಗೆ? ಇಂಗ್ಲೀಷು ಇಷ್ಟನಾ? ನೀ ಏನಾದ್ರು ಹೇಳ್ತೀಯಾ? ಏನು ಕಲ್ತಿದ್ಯಾ ಇಲ್ಲಿ ಅಂತ? ಏನು ಹೇಳ್ತೀಯಾ? ಪದ್ಯ ಬರುತ್ತಾ? ರೈಮ್ಸ್ ಹೇಳ್ತೀಯಾ ಯಾವುದಾದ್ರೂ? ಪದ್ಯ ಹೇಳು. ಹ್ಞೂ ಇದು ಕಡಲು ಪದ್ಯ ಹೇಳು. ಈ ಕಡೆ ತಿರ್ಕೋತೀಯಾ? ಹಾಂ. ತುಂಬ ರಾತ್ರಿ ಹತ್ತಿದೆ ಹಿಪ್ಪಿನ ರಾತ್ರಿ ಅಥವಾ ಬಾ ಕಪ್ಪೆಯ ಹಿಪ್ಪಿನ ಕಪ್ಪೆಯ ಕೂದನ್ನು ಕಟ್ಟುವ ಬಾ. ವೆರಿ ಗುಡ್. ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಬೇಕು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇಲ್ಲಿ ನೋಡು. ಆಲ್ ದ ಬೆಸ್ಟ್. ಇವಾಗ ಇನ್ನೊಂದು ಪುಟಾಣಿ ಇದೆ ನಮ್ಮ ಹತ್ರ. ಪುಟಾಣಿ ಏನು ಹೇಳುತ್ತೆ ನೋಡೋಣ. ಪುಟ್ಟು ಪಾಪ. ಹಲೋ, ನಮಸ್ತೆ. ನಮಸ್ತೆ. ನಿನ್ನ ಹೆಸರೇನು? ಏನು? ಪ್ರಣವ್. ಅಮ್ಮನ ಹೆಸರೇನು? ಹೆಸರು? ಸುಧಾ. ವೆರಿ ಗುಡ್. ಅಮ್ಮ ತುಂಬ ಚಿಕ್ಕ ಮಗನ್ನೇ ನೋಡ್ತಾ ಇದ್ದೀವಿ. ಚಿಕ್ಕ ಮಗುನ ಯಾವಾಗಿಂದ ಸೇರಿಸಿದ್ರಿಮ್ಮ? 2-3 ವರ್ಷ ಇದ್ದಾಗ ಬಂದಿದ್ದು ಮೇಡಮ್. ಓಕೆ. ನಾವು ಹಿಂಗೆ ಬೇರೆ ಯಾರ ಹತ್ರನ ಕೇಳ್ಬಿಟ್ಟು ಒಂದೆರಡು ಕಡೆ ಹೋಗಿದ್ವಿ. ರಾಜೇಶ್ವರಿ ನಗರಲ್ಲಿ ಹೋಗಿದ್ವಿ. ಓಕೆ. ಕೇಳ್ಪಟ್ಟು ಇಲ್ಲಿ ಬಂದು ಕೇಳಿದ್ವಿ. ಹಾಂ. ಆಗಿಂದ ಫಸ್ಟ್ ಇವನಿಗೆ ಕೇಳಿಸ್ತಾ ಇರಲಿಲ್ಲ. ಓಕೆ. ಕೇಳಿಸ್ತಾ ಇರಲಿಲ್ಲ. ಆಮೇಲೆ 1 ಇಯರ್ ಆದಮೇಲೆ ಆಪ್ರೇಷನ್ ಮಾಡಿದ್ವಿ ಅವನಿಗೆ. ಓಕೆ. ಆಗಿದ್ದು. ಆಮೇಲೆ ನನಗೆ ಸ್ಪೀಚ್ ಟ್ರೈನಿಂಗ್ ಎಲ್ಲ ಕೊಟ್ಬಿಟ್ಟು ಮಾತಾಡ್ತಾ ಇರೋದು. ಓಕೆ. ಇವಾಗ ಮಗ ಪುಟ್ಟುನಿ ಏನು ಹೇಳ್ತೀಯ? ಇವಾಗ ಏನೋ ಹೇಳ್ತಾ ಇದೆಯಲ್ಲ, ಹೇಳ್ತೀಯ? ನಾ ಮುಂಚೆ ನೋಡ್ತಾ ಇದ್ದೆ. ವಿಮಾನ ಸಾರಿಗೆ ಅಂತೇನೋ ಹೇಳ್ತಾ ಇದೆಯಲ್ಲ, ಹೇಳು. ಹಾಂ. ಅಪ್ಪ ಹೆಸರು ಕೇಳಲಿಲ್ಲ ಅವರು. ಅಪ್ಪ ಹೆಸರು ಕೇಳಲಿಲ್ಲ ಅವರು. ಕೇಳಲಿಲ್ಲ, ಏನು ಹೇಳಲಿಲ್ಲ. ಜನವರಿ 7. ಹಾಂ. ಜನವರಿ ಹೇಳು. ಜನವರಿ 7. ತಿಂಗಳುಗಳ ಹೆಸರು ಹೇಳು. ಜನವರಿ 7. ಜನವರಿ ಹೇಳು. ವೆರಿ ಗುಡ್. ಹಾಂ. ವೆರಿ ಗುಡ್. ಡಿಸೆಂಬರ್. ನಿನಗೂ ಇವತ್ತು ಪರೀಕ್ಷೆ ಇದೆಯಾ ಪುಟ? ಎಕ್ಸಾಮ್ ಇದೆಯಾ? ಪರೀಕ್ಷೆ ಇದೆಯಾ? ಏನು ಪರೀಕ್ಷೆ ಇದೆ ಇವತ್ತು? ಗಣಿತ. ಗಣಿತ ಎಲ್ಲ ಮಾಡ್ತೀಯ? ನಿನಗೆ ಕೂಡೋದು ಕಳಿಯೋದು ಎಲ್ಲ ಬರುತ್ತಪ್ಪ? ಅಡಿಷನು, ಸಬ್ಟ್ರಾಕ್ಷನು ಬರುತ್ತೆ ಹೇಳು.
ಬರುತ್ತೆ ಹೇಳು. ಮತ್ತೆ ಬರುತ್ತಾ? ವೆರಿ ಗುಡ್. ಚೆನ್ನಾಗಿ ಮಾಡಿದ್ಯಾ ಪರೀಕ್ಷೆನ? ಚೆನ್ನಾಗಿ ಮಾಡ್ತೀಯಾ? ಚೆನ್ನಾಗಿ ಮಾಡಿದ್ಯಾ? ಗಂಡ ಹೌದು ಹೇಳು. ಔಟು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಹೇಳು. ದೈತು ಥ್ಯಾಂಕ್ ಯು. ಮಾಡ್ತೀಯ ಈಗ? ಹೇಳು. ಥ್ಯಾಂಕ್ ಯು. ದೈತು ಈಗ ತಾವೆಲ್ಲರೂ ನೋಡ್ತಾ ಇದ್ದೀರಾ ವೀಕ್ಷಕರೇ, ಮಕ್ಕಳುಗಳಿಗೆ ತಾಯಂದಿರು ಯಾವ ರೀತಿ ಒಂದು ತರಬೇತಿ ನೀಡ್ತಾ ಇದ್ದಾರೆ ಅಂತ. ಅಮ್ಮ, ಈ ರೀತಿ ಯಾವ ರೀತಿ ತರಬೇತಿ ಕೊಡಬೇಕು ಅಂತಲೂ ನಿಮ್ಗೆ ಇಲ್ಲಿ ಶಾಲೆನಲ್ಲೇ ಹೇಳ್ಕೊಟ್ಟಿದ್ದಾರಾ? ಓಕೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಡಾಕ್ಟರ್ ಶಾಂತಾ ರಾಧಾಕೃಷ್ಣರವರು ಪ್ರಣಬ್ ಮುಖರ್ಜಿ ಅವರಿಂದ ರಾಷ್ಟ್ರಾಧ್ಯಕ್ಷರಾಗಿದ್ದಾಗ ಒಂದು ನ್ಯಾಷನಲ್ ಅವಾರ್ಡ್ ಫಾರ್ ದಿ ಎಂಪವರ್ಮೆಂಟ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ 2013ರಲ್ಲಿ ಪುರಸ್ಕೃತ ಹೊಂದಿರುವುದು ಕಾಣಬಹುದು. ನಿಜವಾಗಿಯೂ ಕಿವುಡು ಮಕ್ಕಳಿಗೆ ವಾಗ್ದೇವಿ ಶಾಲೆಯು ಒಂದು ವರ ಎಂದೇ ಹೇಳಬಹುದು. ಇದುವರೆಗೂ ಮಕ್ಕಳುಗಳನ್ನು ಯಾವ ರೀತಿ ಒಂದು ಟ್ರೈನಿಂಗ್ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡಿದ್ವಿ. ಇವಾಗ ಡಾಕ್ಟರ್ ಶಾಂತಾ ರಾಧಾಕೃಷ್ಣರವರು ತಮ್ಮ ಸಂಸ್ಥೆಯ ಬಗ್ಗೆ, ತಮ್ಮ ಕನಸಿನ ಬಗ್ಗೆ ಒಂದು ವಿವರವನ್ನು ನೀಡಿ ಮೈಸೂರು ಪತ್ರಿಕೆಗೆ ವಾಗ್ದೇವಿ ಶಾಲೆಯ ಬಗ್ಗೆ ಪರಿಚಯ ಮಾಡಲಿದ್ದಾರೆ. ಮೈಸೂರು ಪತ್ರಿಕೆ ವೀಕ್ಷಕರೇ, ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶಾಂತಾ ರಾಧಾಕೃಷ್ಣ ಅವರು. ಮೇಡಮ್, ತಾವು ವಾಗ್ದೇವಿ ಶಿಕ್ಷಣ ಸಂಸ್ಥೆ ಬಗ್ಗೆ ಹಾಗೂ ತಮ್ಮ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ ನಮಗೆ? ನಾನು ಮೈಸೂರಲ್ಲೇ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿದ್ದು. ನನ್ನ ಎಜುಕೇಶನ್ ಎಲ್ಲ ಮೈಸೂರಲ್ಲಿ. ಆಗ್ತಾನೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಶುರು ಆಗಿತ್ತು ಮಾನಸ್ ಗಂಗೋತ್ರಿ. ನಮಗೆಲ್ಲ ಒಂದು ಹುರುಪು, ಹೊಸದೇನಾದ್ರು ಮಾಡಬೇಕು. ಮನೇಲಿ ಆಗಲೇ ಡಾಕ್ಟ್ರು ಒಬ್ಬರಿದ್ಲು, ಬೇಡ ಡಾಕ್ಟ್ರು ಅಂಥೇಳಿ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಸೇರಿ ಅಲ್ಲೇ BSc ಮಾಡಿ MSc ಮಾಡಿದೆ. ನಂತರ ಸ್ವಲ್ಪ ಹೊರದೇಶಕ್ಕೆ ಹೋಗಿ ಅಲ್ಲಿ ಒಂದು MS ಮಾಡಿ ಆಮೇಲೆ ಡಾಕ್ಟ್ರೇಟು ಇದೇ ಫೀಲ್ಡಲ್ಲಿ ನಾನು ಮಾಡಿದ್ದೀನಿ. ನನ್ನ ಅನುಭವ ಅಷ್ಟೇ, ಇಲ್ಲೂ ಕೆಲಸ ಮಾಡಿದ್ದೀನಿ, ಹೊರ ದೇಶಗಳಲ್ಲೂ ಕೆಲಸ ಮಾಡಿದ್ದೀನಿ. ಇಲ್ಲಿಗೆ RV ಇಂಟಿಗ್ರೇಟೆಡ್ ಸ್ಕೂಲ್ ಫಾರ್ ದಿ ಡೆಫ್ ಅಂತ ಫಸ್ಟ್ ಟೈಮು ಎಂಟೈರ್ ಕರ್ನಾಟಕದಲ್ಲೇ ಮೊದಲನೇ ಸರಿ ರೆಗ್ಯುಲರ್ ಸ್ಕೂಲಲ್ಲಿ ಕಿವುಡು ಮಕ್ಕಳು ಓದುವಂಥ ಒಂದು ಅವಕಾಶನ ಮಾಡಿಕೊಟ್ರಿ ಇಲ್ಲಿ ಬೆಂಗಳೂರಿನಲ್ಲಿ. ಅನಂತರ ನಾನು ಡೆಲ್ಲಿ, ಕೊಯಮತ್ತೂರು ಆ ಕಡೆ ಎಲ್ಲ ಕೆಲಸ ಮಾಡಿ, ಅಮೇರಿಕಲ್ಲಿ ಕೆಲಸ ಮಾಡಿ 1996 ನನ್ನದೇ ಒಂದು ಜಾಗದಲ್ಲಿ ವಾಗ್ದೇವಿ ಅಂತ ಹೇಳಿ ತೆಗೆದೆ. ಆಮೇಲೆ ನಾನು ಗೊತ್ತಿರೋ ಹಾಗೆ ಸ್ವಾಮೀಜಿಯ ಇದು ಅವಧೂತ ದತ್ತಪೀಠದ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಅವರ ಭಕ್ತೆ, ನಾನು ಮೊದಲಿಂದ ಓಟಿ. ಸೊ ಇದೆಲ್ಲಾನು ಮೈಸೂರಿಗೆ ಕೂಡಿ ಬರ್ತಾ ಇದೆ ಸಂಬಂಧಗಳೆಲ್ಲ. ಮೈಸೂರು ಪತ್ರಿಕೆಯಲ್ಲಿ ಮೈಸೂರು ತಾವು ಹುಟ್ಟು ಬೆಳೆದಿದ್ದಂತ ಊರು, ಓದಿದ ಊರು, ಗಣಪತಿ ಸಚ್ಚಿದಾನಂದ ಆಶ್ರಮ ಮೈಸೂರು, ಎಲ್ಲ ಮೈಸೂರು ಬಗ್ಗೆನೇ ಬರ್ತಾ ಇದೆ. ಆದರೆ 2002ರಿಂದ ನಾನು ಗಣಪತಿ ಅವಧೂತ ದತ್ತಪೀಠದ ಕೆಳಗೆ ಈ ಸಂಸ್ಥೆಯನ್ನು ನಡೆಸ್ಕೊಂಡು ಬಂದಿದ್ದೀನಿ. 25 ವರ್ಷ ಕ್ರಾಸ್ ಆಗಿದೆ. 25 ವರ್ಷದಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೋಬಹುದು, 2-3 ವರ್ಷದ ಮಕ್ಕಳು, ಡೆಫ್ ಮಕ್ಕಳು ಬಂದಾಗ ಅವ್ರಿಗೆ 23-24. ಕೆಲವರು RVಯಿಂದಾನು ನನ್ನ ಜೊತೆ ಇರೋರು, ಕೆಲವರು ಅಡಲ್ಟ್ಸ್ ಆಗಿ ಅವ್ರಿಗೆ ಮಕ್ಕಳಾಗಿ ಮರಿಯಾಳಿ ಸ್ವಾವಲಂಬಿಗಳಾಗಿ ಬದುಕ್ತಾ ಇದ್ದಾರೆ. ಅಷ್ಟು ಹೇಳಬಲ್ಲೆ, ಸಂಸ್ಥೆಯಿಂದ ಪಾಸ್ ಆಗಿರುವಂತ ಎಷ್ಟೋ ಕಿವುಡು ಮಕ್ಕಳು ಸ್ವಾವಲಂಬಿಗಳಾಗಿ ಬದುಕ್ತಾ ಇದ್ದಾರೆ. ಜೀವನಕ್ಕೆ ಏನು ಈ ಶಾಲೆ ಆರಂಭ ಮಾಡಿದ ಮೇನ್ ಉದ್ದೇಶ ಏನು ಮೇಡಮ್? ಯಾರಿಗೆ ಅಂತ ಇದು? ಕಿವುಡು ಮತ್ತು ಮೂಗು ಮಕ್ಕಳಿಗೆ. ಮೂಗು ಅಂತ ನಾ ಹೇಳೋದೇ ಇಲ್ಲ. ಯಾವ ಮಗುಗೆ ಕಿವುಡಾಗತ್ತೋ ಅಂಥವ್ರಿಗೆ ಮಾತು ಬರಲ್ಲ. ಮಾತು ಬರಕ್ಕೆ ಕಾರಣ ನಾವು ಹೌದು, ಅದನ್ನ ಕೇಳಿಸ್ಬಿಟ್ಟಿದೀನಿ. ಕೇಳಿಸದೇ ಇರೋದ್ರಿಂದ ಅವ್ರಿಗೆ ಮಾತಾಡಕ್ ಗೊತ್ತಾಗೋದಿಲ್ಲ. ತಂದೆ ತಾಯಿಗಳು ಏನ್ ಮಾಡ್ತಾರೆ, ಕೇಳಲ್ಲ ಅಂತ ಮಾತಾಡಲ್ಲ. ಈಗ ಒಂದ್ ಮಗುನ ಕಂಕ್ಲಲ್ಲಿ ಇಟ್ಕೊಂಡ್ರೆ, 1 ವರ್ಷದ ಮಗಳನ್ನ ಅವ್ನಿಗೆ ಎಷ್ಟು ಮಟ್ಟಿಗೆ ಅರ್ಥ ಆಗುತ್ತೆ ಅದು ಎಷ್ಟೊಂದು ಮಾತಾಡ್ತೀವಿ ನಾವು. ಕತೆ ಹೇಳ್ತೀವಿ, ಜೋಳ ಹೇಳ್ತೀವಿ, ಏನೇನು ಮಾಡ್ತೀವಿ. ಅದೇ ಕಿವುಡು ಅಂತಾದ್ರೆ ತಾಯಿ ತಂದೆಗಳು ಕಿವುಡು ಅಂತ ಹೇಳಿ ಮಾತಾಡೋದು ನಿಲ್ಲಿಸ್ಬಿಡ್ತಾರೆ. ಆದ್ರಿಂದ ಮಾತು ಕಲಿಯಲ್ಲ. ಮೂಗು ಅನ್ನೋ ಒಂದು ವರ್ಡನ್ನ ಅವರಿಗೆ ಮೂಗುತನ ಇರೋದಿಲ್ಲ, ಖಂಡಿತ ಇಲ್ಲ. ಮೂಗು ಚೆನ್ನಾಗಿರುತ್ತೆ, ಗಂಟ್ಲು ಚೆನ್ನಾಗಿರುತ್ತೆ. ಅವರಿಗೆ ಪಾಠ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಇಲ್ಲವೇ ಇಲ್ಲ.
ಸಂಬಂಧ ಇರೋದು ಕೇವಲ ನಮ್ಮ ಮನೋಭಾವನೆ. ಅಂದ್ರೆ ಯಾವ ಮಕ್ಳಿಗೂ ಮಾತು ಬರ್ದೇ ಇರಕ್ಕೆ ಸಾಧ್ಯನೇ ಇಲ್ಲ ಅಂತ ತಾವ್ ಹೇಳಿ, ಅದೇ ಯಾವಾಗ ಅಂದ್ರೆ ಅದೇ ಒಂದ್ ತೊಂದರೆ ಅನ್ನೋದೇ ಇಲ್ಲ ಅಂತ ಹೇಳ್ತೀರತ್ತ. ಅಲ್ಲ, ಕಿವುಡು ಇದ್ದು ಏನೂ ಮಾಡಿಲ್ದೇ ಇದ್ರೆ ಕಿವುಡು ಬರುತ್ತೆ. ಅವ್ರಿಗೆ ಹಿಯರಿಂಗ್ ಏಡೂ ಹಾಕ್ಲಿಲ್ಲ, ಮಾತಿನ ಒಂದು ಸ್ಟಿಮ್ಯುಲೇಷನ್ ನೀವು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಖಂಡಿತ ಮಾತು ಬರಲ್ಲ. ಮಾತಿಲ್ದೇ ಇರೋ ಸ್ಥಿತಿಲೇ ಇರ್ತಾರೆ ಅವರು, ಬರೀ ಸೈನ್ಗಳು ಮಾಡ್ಕೊಂಡು ಇರ್ತಾರೆ. ಅವ್ರದ್ದೇ ಸಂಜ್ಞಾ ಭಾಷೆ ಇರುತ್ತೆ, ಅದನ್ನು ಉಪಯೋಗಿಸ್ತಾರೆ. ಆದ್ರೆ ಈಗ ನೀವು ನಮ್ಮ ಸಂಸ್ಥೆಯಲ್ಲಿ ನೋಡಿದ್ರೆ ಅಥವಾ ಹಲವಾರು ಸಂಸ್ಥೆಗಳಲ್ಲಿ ನಡೀತಾ ಇದೆ, ಯಾವ ಕಿವುಡು ಮಕ್ಕಳು ಸನ್ನೆ ಮಾಡಲ್ಲ, ಮಾತಾಡ್ತಾರೆ. ಪ್ರತಿಯೊಬ್ರು ಮಾತಾಡ್ತಾರೆ. ಮಾತಾಡೋದ್ರಿಂದಲೇ ಅವರು ಸಾಧಾರಣವಾದ ಸೊಸೈಟಿಯಲ್ಲಿ ಜನಗಳ ಜೊತೆ ಬೆರೆಯಕ್ಕೆ ಸಾಧ್ಯ. ಅವ್ರಿಗೆ ಕೆಲಸ ಬೇಕು, ಅವರ ಭವಿಷ್ಯವನ್ನ ಅವ್ರು ರೂಪಿಸ್ಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇದೆ. ಸಾಧ್ಯ ಎಲ್ಲ. ಕೆಲವರು ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಿದ್ದಾರೆ, ಒಂದು 6 ವರ್ಷ. ಅಯ್ಯೋ 6 ವರ್ಷದಿಂದ ನಮ್ಮ ಹೆಸರಲ್ಲಿ ಒಂದು ಇದಿಟ್ಟಿದೀವಿ, ಏನು ಶಾಂತ ರಾಧಾಕೃಷ್ಣ ಎಂಡೋಮೆಂಟ್ ಫಂಡ್ ಅಂತ. ಒಂದೊಂದು ವರ್ಷಕ್ಕೆ ಒಂದು 10,000 ರೂಪಾಯಿ ಒಂದು ಹುಡುಗರಿಗೆ ಕೊಡ್ತೀವಿ, ಯಾರು ಎಕ್ಸೆಲ್ಡ್ ಇನ್ ಡೆಫ್ ಎಜುಕೇಶನ್. ಈಗ 5 ವರ್ಷದಿಂದ ತಗೊಂಡವ್ರು ಒಂದು ಹುಡುಗಂಗೆ MBBS ಸಿಕ್ಕಿದೆ, ಒಂದು ಹುಡುಗಂಗೆ, ಇಬ್ಬರಿಗೆ ಇಂಜಿನಿಯರಿಂಗ್ ಸಿಕ್ಕಿದೆ, ಒಬ್ಬ ಡೆಂಟಿಸ್ಟ್ ಆಗಕ್ಕೆ ರೆಡಿ ಆಗ್ತಾ ಇದ್ದಾನೆ. ಇಂಥವ್ರಿಗೆಲ್ಲ ನಾವು ಕರೆದು ರೆಕಗ್ನೈಸ್ ಮಾಡಿ ಈ ಅವಾರ್ಡನ್ನು ಕೊಡ್ತೀವಿ. ಅವರೆಲ್ಲ ಹೇಗೆ ಅಂದರೆ ಈ ಥರ ಓರಲ್ ಮೆಥಡ್ ಉಪಯೋಗಿಸುವಂಥ ಶಾಲೆಗಳು, ಪ್ಲಸ್ ಓದು ಬರಹ ಬರುವಂತಹ ತಂದೆ ತಾಯಿಗಳು, ಅಂದರೆ ಎಜುಕೇಟೆಡ್ ಪೇರೆಂಟ್ಸ್. ಇಲ್ಲಿ ನಮಗಿರೋ ಚಾಲೆಂಜ್ ಏನು ಅಂದರೆ, ನಾನು ಕೇಟರ್ ಟು ದಿ ಅನ್ಎಜುಕೇಟೆಡ್ ಇಲ್ಲಿಟ್ರೇಟ್ ಫ್ಯಾಮಿಲೀಸ್ ಹಿಯರ್. ನಾವು 2 ಕೆಲಸ ಒಟ್ಟಿಗೆ ಮಾಡ್ತೀವಿ. ಲಿಟ್ರಸಿ ಮಕ್ಕಳಿಗೆ ಹೇಗೆ ಕೊಡ್ತೀವೋ ಹಾಗೆ ತಂದೆ ತಾಯಿಗಳಿಗೂ ಕೊಡ್ತೀವಿ. ನಾವೀಗ ಮಗುಗೆ ಬ್ಯಾಂಕ್ ಕರ್ಕೊಂಡು ಹೇಗೆ ಬ್ಯಾಂಕ್ ಓಪನ್ ಮಾಡಬೇಕು ಅಕೌಂಟ್ ಅಂದಾಗ ತಾಯಿ ಹೇಳ್ತಾಳೆ, ಅಯ್ಯೋ ನಮಗೆ ಗೊತ್ತಿರಲಿಲ್ಲ ಇದು ಅಂತಾಳೆ. ಅಂದ್ರೆ ಈಗ ಓದು ಬರಹ ಕಲ್ತಿರೋ ಅಂತ ಫ್ಯಾಮಿಲಿಗಳಲ್ಲಿ ಒಂದು ಗೂಗಲ್ ಇರುತ್ತೆ, ಹೊರಗಡೆ ಒಂದು ಪ್ರಪಂಚದ ಕಾಂಟ್ಯಾಕ್ಟ್ ಇರುತ್ತೆ, ಅವ್ರು ಹೇಗೋ ನಡ್ಕೊಂಡು ಹೋಗ್ತಾರೆ. ಈ ತರ ಒಂದ್ ಸ್ವಲ್ಪ ಕೆಳವರ್ಗದಲ್ಲಿ ಇರೋರಿಗೆ ಅದ್ರ ಒಂದು ಎಕ್ಸ್ಪೋಜರ್ ಕಡಿಮೆ ಇರುತ್ತೆ. ಸೊ ಅಂದ್ರೆ ಅಪ್ಪ ಅಮ್ಮ ಯಾವ ವಯಸ್ಸಿನಲ್ಲಿ ಅದನ್ನ ಗುರ್ತಿಸ್ಬೇಕು, ಮಕ್ಕಳಿಗೆ ಕೇಳಿಸ್ತಾ ಇಲ್ಲ ಕಿವಿ ಅನ್ನೋದು ಹುಟ್ಟಿದ ತಕ್ಷಣ. ಈಗ ಅದೇ ನಮ್ದು ಮೊನ್ನೆ ಆಗಿದ್ದು ವರ್ಲ್ಡ್ ಹಿಯರಿಂಗ್ ಡೇ ಅಂತ ಮಾಡ್ತೀವಿ 3 ಮಾರ್ಚ್. ನಮ್ಮ ಸಂಸ್ಥೆಯಿಂದ ನಾವು ಒಂದು ಏನ್ ಮಾಡಿದ್ವಿ ಅಂದ್ರೆ, ಹಸುಳೆಗಳ ಶ್ರವಣ ಪರೀಕ್ಷೆ ಕಡ್ಡಾಯವಾಗಿ ಬೇಕೇ ಇಲ್ಲವೇ ಅಂತ ಒಂದು ಸಿಂಪೋಸಿಯಂ ಇಟ್ಕೊಂಡಿದ್ವಿ. ಎಲ್ಲ ENT ಸ್ಪೆಷಲಿಸ್ಟು, ನಿಯೋನೇಟಲ್ ಪೀಡಿಯಾಟ್ರಿಷಿಯನ್ಸ್ ಅಂತ ಹೇಳ್ತೀವಿ, ಅವರೆಲ್ಲ ಬಂದಿದ್ರು. ಎಲ್ಲ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಕಡ್ಡಾಯ. ಹುಟ್ಟಿದ 4 ಅಂದ್ರೆ ಬೇರೆ ಈ ಕಣ್ಣು ಇದೆಲ್ಲ ಹೇಗೆ ಚೆಕ್ ಮಾಡ್ತಾರೆ, ಆತರ ಕಿವಿನೂ ಮಾಡಿ. ಬಟ್ ಆ ವಯಸ್ಸಿನಲ್ಲಿ ಮಕ್ಕಳು ಸ್ಪಂದಿಸ್ತಾರ, ಅದು ಗೊತ್ತಾಗುತ್ತೆ. ಬೇಡ ಅಂತ ಮಾಡಿ ಎಲೆಕ್ಟ್ರಿಕ್ ಎಲ್ಲ. ಈಗ ಹಾರ್ಟ್ ನ ಹೇಗೆ ಇಂಟರ್ನಲ್, ಅಂದ್ರೆ ನಾವು ಹೊರಗಡೆಯಿಂದ ಅಷ್ಟೇ ನೋಡ್ತೀವಿ, ಇದು ಒಳಗಡೆಯಿಂದ ಎಲೆಕ್ಟ್ರೋಡ್ಸ್ ಹಾಕ್ಬಿಟ್ಟು ಶಬ್ದ ಕೊಡುತ್ತೆ. ಶಬ್ದಕ್ಕೆ ಬ್ರೈನ್ ಹೇಗೆ ಸ್ಪಂದಿಸುತ್ತೆ ಅಂತ. ಸೊ ಇದು ತಾವು ಸಹಜವಾಗಿ ಎಲ್ಲಾ ಮಕ್ಕಳಿಗೂ ಮಾಡ್ಲೇಬೇಕು ಅಂತ. ಖಂಡಿತ. ಆಗ ಈಗ ನೆನ್ನೆ ನಿಮಗೆ ತೋರಿಸ್ತೀನಿ, ಇಲ್ಲೇ ವಿಡಿಯೋ ಇದೆ ನನ್ನ ಹತ್ರ. 10 ತಿಂಗಳ ಮಗುವನ್ನ ಕಂಡುಹಿಡಿದಿದ್ದೀವಿ. 10 ಮಗು ಬಂದಿದೆ, ಅವಳಿಗೆ ಹಿಯರಿಂಗ್ ಏಡ್ ಹಾಕಿದ್ದೀವಿ. ಅವತ್ತು ರೇಸ್ ಮಾಡಿದ್ವಿ, 80,000 ರೂಪಾಯಿ ರೇಸ್ ಮಾಡಿ ತಕ್ಷಣ ಅದನ್ನ ಕೊಟ್ವಿ. ಇವಾಗ ಭಾರತದಲ್ಲಿ ಈ ತರ ಒಂದು ಪರಿಸ್ಥಿತಿ ಇನ್ನೂ ಬಂದಿಲ್ಲ, ಅಂದ್ರೆ ಎಲ್ಲರೂ ಹುಟ್ಟಿದ ತಕ್ಷಣನೇ ಮಕ್ಳಿಗೆ ಮಾಡ್ಬೇಕು ಅನ್ನೋದು ಬಂದಿಲ್ಲ. ಮತ್ತೆ ಕೆಳವರ್ಗದವರು ಒಂದು ಚಿಕ್ಕ ಒಂದು ಹಾಸ್ಪಿಟಲ್ ಇದಕ್ಕೆ ಹೋದ್ರೆ ಅಲ್ಲಿ ಅವೇರ್ನೆಸ್ ಕೊಡೋ ಜನನು ಕಡಿಮೆ ಇರ್ತಾರೆ ಅನ್ಕೋತೀನಿ. ಅಂಥವ್ರು ಯಾವಾಗಿಂದ ಗುರುತಿಸ್ಬೇಕು? ಆ ತಂದೆ ತಾಯಿಗಳಿಗೆ ತಾವೇನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಹೇಗ್ ಗೊತ್ತಾಗುತ್ತೆ ಅವ್ರಿಗೆ ಮಕ್ಳು ಕಿವಿ ಕೇಳಿಸ್ತಾ? ನಾನು ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ, ಯಾವ ತಜ್ಞರು ಬೇಕಾಗಿಲ್ಲ ಇದನ್ನ ಕಂಡುಹಿಡಿಯಕ್ಕೆ. 0 ಇಂದ 1 ಅಂದ್ರೆ ಅವರು ತಜ್ಞರ ಹತ್ರ ಹೋಗ್ಬೇಕು ಅಂತ ಯಾವಾಗ ಅನ್ನಿಸ್ಬೇಕು ಅವ್ರಿಗೆ? ಹೇಳ್ತೀನಿ. 0 ಇಂದ 3 ಏನ್ ಮಾಡುತ್ತೆ ಮಕ್ಕಳು, ನಾಮಕರಣ ಮಾಡ್ತಾರೆ. ಮಗುಗೆ ತೊಡೆ ಮೇಲೆ ಮಲಗಿಸ್ಕೊತಾಳೆ ತಾಯಿ. ಸಾಮಾನ್ಯವಾಗಿ ಯಾರೋ ಪುರೋಹಿತರು ಅಂತ ಯಾವ ಜಾತಿಗಳಲ್ಲಾಗ್ಲಿ ಬರ್ತಾರೆ, ಏನೋ ಒಂದು ಗಂಟೆ ನಾದ ಮಾಡ್ತಾರೆ. ಕಣ್ಣು ಮುಚ್ಕೊಂಡಿರೋ ಮಗು 1 ನಿಮಿಷ ಕಣ್ಣು ತೆಗೆಯುತ್ತೆ, ಕಣ್ಣು ಬಿಡುತ್ತೆ. ಶಬ್ದಕ್ಕೆ ಪ್ರತಿಯೊಂದು ಮಕ್ಕಳು ರೆಸ್ಪಾಂಡ್ ಮಾಡ್ತಾರೆ. ಅಂದ್ರೆ ಈ ಕೈ ಕಾಲು ಅಲ್ಲಾಡ್ಸಕ್ಕಿಂತ ಮುಂಚೆ ತಾವ್ ಹೇಳೋದು ಕಣ್ಣು ಮುಚ್ಚಿ ಆ ಒಂದು ಅಲರ್ಟ್ ಬರುತ್ತೆ, ಅಲರ್ಟ್ ಆಗುತ್ತೆ ಬಾಡಿಯಲ್ಲಿ. ಹೇಳ್ಕೋಬಹುದು, ಅಥವಾ ಧಡಾರನ್ ಶಬ್ದ ಆಗ್ಬೋದು, ಬಾಗಿಲು ಹೊಡ್ಕೋಬಹುದು, ಇದು ಕಂಡುಹಿಡಿಯೋದು ಕಷ್ಟವೇ. ಯಾಕೆ ಆಗ್ತಿಲ್ಲ ಅಂತ ತಾಯಿ ನೋಡ್ಬೇಕು. ಮನೇಲಿ ಅಜ್ಜಿ ಇದ್ರೆ ನೋಡ್ತಾರೆ. ಆಮೇಲೆ ಹಾಡು ಜೋಗಳ ಹಾಡ್ತಾಳೆ ತಾಯಿ, ಮಗು ಮಲ್ಕೊಳ್ಳುತ್ತೆ, ಕಿವುಡು ಮಗು ಗೊತ್ತಾಗಲ್ಲ. ಆಮೇಲೆ ಮಗುಗೆ ಹಶ್ವಾಗಿರುತ್ತೆ, ಅಳ್ತಾ ಇರುತ್ತೆ. ಆಗ ತಾಯಿ ಹಾಲು ಮಾಡ್ತಿರುವಾಗ ಲೋಟ ತಟ್ಟೆ
ಶಬ್ದಗಳಾಗತ್ತಲ್ಲ, ಅದ್ ಕೇಳಿದ ತಕ್ಷಣ ಅದು ಹಾಲ್ ಬರುತ್ತೆ ಅಂತ ಶಬ್ದ. ಕನೆಕ್ಟೆಡ್, ಸೌಂಡ್ಸ್ ಆರ್ ಕನೆಕ್ಟೆಡ್. ಅಂದ್ರೆ ಸ್ವಲ್ಪ ಗಮನಿಸ್ಬೇಕು, ಬೆಳಿತಾ ಬೆಳಿತಾ ಇನ್ನೊಂದು ತೀರಾ ಬರೋದೇನೆ ಬ್ಯಾಬ್ಲಿಂಗ್ ಅಂತ ಮಾಡ್ತಾರೆ ಮಕ್ಕಳು. ತಾವೇ ಶಬ್ದಗಳು ಮಾಡ್ಕೊಳಕ್ ಶುರು ಮಾಡುತ್ತೆ. ಅವು ಗೊತ್ತಿರಲ್ಲ ಏನು ಅಂತ ನ್ಯಾಚುರಲ್. ಕಿವುಡು ಮಕ್ಕಳು ಶುರು ಮಾಡ್ತಾರೆ, ನಿಲ್ಲಿಸ್ಬಿಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಫೀಡ್ಬ್ಯಾಕ್ ಬರಲ್ಲ. ಏನಾರ ಕಕ್ಕ ಫಸ್ಟ್ ಬರೋದು, ಅದ್ ಹೇಳ್ತಿರೋದು ಅವ್ರಿಗೆ ಕೇಳಿಸ್ತಾ ಇದ್ದಾಗ ನಿಲ್ಲಿಸ್ಬಿಡ್ತಾರೆ ಕಿವುಡು ಮಕ್ಕಳು. ಇದೊಂದು ಇಂಡಿಕೇಶನ್, ಅಯ್ಯೋ ಏನೋ ತೊಂದರೆ ಇದೆ ಅಂತ. ಆಮೇಲೆ ಮಗು ಹೆಸರು ಕೂಗಿದ್ರೆ ಏನ್ ಮಾಡುತ್ತೆ, ಎಲ್ಲ ಕಡೆ ತಿರುಗಲ್ವಾ ಮಗು? ಹೌದು, ಕಿವುಡು ಮಕ್ಕಳು ತಿರುಗಲ್ಲ. ಎಲ್ಲದಕ್ಕಿಂತ ತಾವು ತುಂಬಾ ಗಮನ ಇಡುವಂತ ವಿಷಯ ಹೇಳಿದ್ದು ಅಂದ್ರೆ ಕಣ್ಣು ಮುಚ್ಚಿ ತೆಗೆಯುತ್ತೆ ಶಬ್ದ ಆದ್ರೆ ಅಂದ್ರಲ್ಲ, ಅಷ್ಟು ಚಿಕ್ಕದ ಗಮನಿಸ್ಬಿಟ್ರೆ ಸಾಕು ಅನ್ಸುತ್ತೆ. ಹಿಂದಿನ ಕಾಲದಲ್ಲಿ ಮನೆಯಲ್ಲಿರೋ ಅಜ್ಜಿರೇ ಮಾಡೋರು ಇದು. ಹೌದು. ತೊಂದ್ರೆ ಎಲ್ಲಿ ನಮ್ಮ ದೇಶದಲ್ಲಿ ಅಂದ್ರೆ ಗುರ್ತಿಸ್ತೀವಿ, ತಾಯಿಗೆ ಮನಸ್ಸಲ್ಲಿ ಅರಿವಿರುತ್ತೆ ಏನೋ ತೊಂದರೆ ಇದೆ ನನ್ನ ಮಗುಗೆ ಅಂತ. ಆದ್ರೆ ಅವಳು ಹೇಳ್ಕೊಳ್ದೇ ಇರೋ ಆದ ಸ್ಥಿತಿಲಿ ಇರ್ತಾಳೆ. ಒಂದು ಹೇಳ್ಕೊಂಡ್ರೆ ಎಲ್ಲಿ ಒಂದು ಭಯ ಕಿವುಡು ಅಂದ್ಬಿಡ್ತಾರೋ ಅದೊಂದು. ಆಮೇಲೆ ಎಲ್ಲಿಗೆ ಹೋಗ್ಬೇಕು ನೆಕ್ಸ್ಟ್ ಅವ್ರಿಗೆ ಗೊತ್ತಿಲ್ಲದೆ ಇರೋದು ಎಲ್ಲಿಗೆ ಹೋಗ್ಬೇಕು. ಇವತ್ತಿನ ದಿನ ಒಂದ್ ಭಯ ಬಿಟ್ರೆ ಆ ಮಕ್ಳು ಭವಿಷ್ಯನ ಉಜ್ವಲವಾಗಿ ರೂಢಿಸ್ಬೋದು ಅಪ್ಪ ಅಮ್ಮಂದ್ರು. 1 ವರ್ಷದಲ್ಲಿ ಕಂಡಿಡಿದ್ಬಿಟ್ರೆ, ಕಂಡಿಡಿಯೋಕೆ ನೀವು ಆರ್ಡಿನರಿ ಪ್ರಾಕ್ಟೀಷನರ್ಸ್ ಅಂತ ಹೋದ್ರೆ ಈಗಲೂ ಅದೇ ಹೇಳ್ತಾರೆ. 50 ವರ್ಷ ಇಂಡಿಪೆಂಡೆನ್ಸ್ ಬಂದು 75 ಆದ್ರೂ ನಿಮ್ ಮಗುಗ್ ಮಾತು ಬರುತ್ತೆ ಹೋಗಿ ಅಂತ ಹೇಳೋ ಪ್ರಾಕ್ಟೀಷನರ್ಸೇ ಜಾಸ್ತಿ. ಅವ್ರಿಗೂ ಈ ಅರಿವಿಲ್ಲ. ಕಿವಿ ಕೇಳದೆ ಇದ್ರೆ ಮಾತು ಬರಲ್ಲ. ವಿಪರ್ಯಾಸನೇ ಇದು, ಖಂಡಿತ ವಿಪರ್ಯಾಸ. ನಾನು ಫ್ರಾಂಕ್ ಆಗಿ ಹೇಳ್ತೀನಿ, ಇದು ಅರಿವಿರೋದು ಯಾರು? ಈ ಸ್ಪೀಚ್ ಅಂಡ್ ಹಿಯರಿಂಗ್ ಮಾಡಿರೋರು, ENT ಸ್ಪೆಷಲಿಸ್ಟು ಅಂಥವ್ರು. ನೀವು ದಯವಿಟ್ಟು ಪ್ರೈವೇಟ್ ಪ್ರಾಕ್ಟೀಷನರ್ಸ್ ಹೋಗದೆ ಇದಕ್ಕೆ ಬೇಕಾದ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಈಗೆಲ್ಲ ಬೇಕಾಷ್ಟು ಮಾಡಿದ್ದಾರೆ ಸರ್ಕಾರ ಉಪಯೋಗಿಸ್ಕೊಳ್ಳೋ ಜನ ಬೇಕು ಅಷ್ಟೇನೆ. ಬರೀ ಎಲ್ಲ ಮಾಡಿದ್ದಾರೆ. ಹೋಗ್ತೀವಲ್ಲ ಕಾರ್ಡ್ ಇಟ್ಕೊಂಡು ಎಲ್ಲಾ ಕಡೆನೂ ಇರ್ತಾರೆ. ಹೇಳ್ಬೇಕು, ನನ್ ಮಗು ಕಿವಿ ಕೇಳಲ್ಲ ಅಂತ ಅನ್ನಿಸ್ತಿದೆ, ನಾ ಎಲ್ಲಿ ಹೋಗ್ಬೇಕು ಬಾಯ್ ಬಿಟ್ಟು ತಾಯಿ ಕೇಳಬೇಕು. ಕರೆಕ್ಟ್ ಆಗಿರೋ ಅವ್ರಿಗೊಂದು ಸರಿಯಾದ ಮಾರ್ಗದರ್ಶನ ಸಿಕ್ಕಿದ್ರೆ ಬಹುಶಃ ಬಹಳ ಮಕ್ಕಳುಗಳಿಗೆ ಈ ತೊಂದರೆಯಿಂದ ಅಂದ್ರೆ ಎಷ್ಟು ಬೇಗ ಸೇರಿದ್ರೆ ಮಕ್ಕಳಿಗೆ ಮಾತು ಬರೋದಕ್ಕೆ ಅಷ್ಟು ಬೇಗ ಉಪಯೋಗ ಆಗುತ್ತೆ. ಅಲ್ಲಿ ನಾನು ಮೇಲ್ಗಡೆ ಹೋಗಿ ನೋಡಿದ್ರೆ ನೀವು ನೋಡ್ತೀರಾ, ನನ್ನ ಹತ್ರ 1 ವರ್ಷದ ಮಗು ಬಂದಿದೆ. ಕನಕಪುರದಿಂದ ಬರ್ತಾರೆ. ಆಲ್ ದಿ ವೇ ಡೈಲಿ ಅಪ್ ಅಂಡ್ ಡೌನ್ ನೋಡಿ ಹೋಗಿ ಮೇಲ್ಗಡೆ 1 ವರ್ಷ ತಮ್ಮ ಮೇಲೆ ಇಟ್ಟಿರೋ ನಂಬಿಕೆ ಅಂತ ಹೇಳ್ಬೋದು ಅಷ್ಟೇ. ಈಗ ಕನಕಪುರದಿಂದ ಬರೋ ಮಗುಗ್ ನಾವ್ ಏನ್ ಮಾಡ್ತೀವಿ 1 ವರ್ಷಕ್ಕೆ, ತಾಯಿಗೆ ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀವಿ ಅಂದ್ರೆ ಶಬ್ದಗಳನ್ನ ಮಾಡಿ. ಮನೇಲಿ ಕುಕ್ಕರ್ ಕೂಗುತ್ತಲ್ವಾ, ಕುಕ್ಕರ್ ಕೂಗೋ ಶಬ್ದದಲ್ಲಿ ಮಗುನ ಹತ್ರ ಕರ್ಕೊಂಡೋಗಿ ಕೇಳಿಸ್ಕೊಳ್ಳಿ. ಹಿಯರಿಂಗ್ ಏಡ್ ಹಾಕ್ಬೇಕು ಮೊದಲು. ಹಿಯರಿಂಗ್ ಏಡ್ ಹಾಕ್ಬಿಟ್ಟು ಹಿಯರಿಂಗ್ ಏಡ್ ಮೂಲಕ ಕೇಳಿಸ್ಕೊಳ್ಳೋದನ್ನ ಶುರು ಮಾಡ್ಬೇಕು. ಆಮೇಲೆ 1 ವರ್ಷ ಕಿವುಡುತನೂ ಇಂಪ್ರೂವ್ ಆಗ್ತಾ ಹೋಗುತ್ತಾ? ಕಿವುಡಾಗೆ ಇರುತ್ತೆ. ಹಿಯರಿಂಗ್ ಏಡ್ ಹಾಕಿದ್ರೆ ಏನು ಅಂದ್ರೆ ಇಟ್ ಇಸ್ ಅನ್ ಆಂಪ್ಲಿಫೈಯರ್. ಅದಿನ್ನೂ ಕಡಿಮೆ ಜೋರಾಗಿ ಕೇಳೋದ್ರಿಂದ ಸ್ವಲ್ಪ ಕೇಳುತ್ತೆ. ಉಳಿದ ಶ್ರವಣ ಅಂತ ಇರುತ್ತೆ ಎಲ್ರಿಗೂ, ರೆಸಿಡ್ಯೂಯಲ್ ಹಿಯರಿಂಗ್ ಅಂತ. ಪೂರ್ತಿ ಝೀರೋ ಯಾರಿಗೂ ಅಂತ ಶ್ರವಣನ ಉತ್ತೇಜನ ಮಾಡುತ್ತೆ. ಈಗ ನರ್ವು ಉತ್ತೇಜನ ಕೊಟ್ಟಿರ್ತಾನೆ, 3 ವರ್ಷ ಬ್ಲಾಂಕ್ ಆಗೋದನ್ನ ಬಿಟ್ಬಿಟ್ರೆ ಆಡಿಟ್ರಿ ನರ್ವನ್ನ ಹೀಗೆ ಕೈ ಉಪಯೋಗಿಸಿದ್ರೆ ಏನಾಗುತ್ತೆ? ಹಾಗೆ ಫ್ರೀಸ್ ಆಗುತ್ತೆ. ಹಾಗೆ ಆದ್ರೂ ಇಷ್ಟೇ. ಆದ್ರಿಂದ ಇದನ್ನ ಕ್ರಿಟಿಕಲ್ ಪೀರಿಯಡ್ ಫಾರ್ ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂತ ಇರುತ್ತೆ. ಆ ಕ್ರಿಟಿಕಲ್ ಪೀರಿಯಡ್ ಅಲ್ಲಿ ಈ ಕೆಲಸಗಳೆಲ್ಲ ಆಗ್ಬೇಕು. 1 ವರ್ಷದ ಮಗುನ್ ಕೊಂಕ್ಲು ಇಟ್ಕೊಂಡು ಅಮ್ಮ ಎಲ್ಲಮ್ಮ ಅಂದ್ರೆ ಅಮ್ಮನ ಕಡೆ ತಿರುಗತ್ತೆ, ಅಪ್ಪ ಅಂದ್ರೆ ಅಪ್ಪ, ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಮೂಗು ಕಣ್ಣು ಎಲ್ಲ ತೋರ್ಸುತ್ತೆ. ಇದನ್ನೇ ನಾವು ಡೆಫ್ ಮಕ್ಕಳ ಕೈಲಿ ಮಾಡಕ್ಕಾಲ್ವಾ? ಆಗತ್ತೆ. ತಾಯಿ ಹೇಳ್ತಾ ಇರ್ಬೇಕು, ನೀನ್ ಮೂಗ್ ತೋರ್ಸು ಅನ್ನೋದು ಆ ಮಗು ಕೈಯನ್ನ ಮೂಗ್ ಹತ್ರ ಬಾಯನ್ನ ಹತ್ರ ಇಟ್ಟು ತುಟಿ ಚೆಲ್ಲವನ್ನ ಮಗು ನೋಡೋ ತರ ಮಾಡ್ಕೊಂಡು ಆ ಮಕ್ಳಿಗೆ ಅವಾಗಿಂದಲೇ ಅದು ಗಮನ ಮಾಡೋ ಕೆಪಾಸಿಟಿ ಇರುತ್ತೆ. ಈಗ ಅದೇ ಹೇಳ್ಕೊಡ್ತಾ ಇರೋದು. ನಾವೀಗ ಏನ್ ಮಾಡ್ತೀವಿ ಅಂದ್ರೆ 0 to 5 years ತಾಯಂದ್ರಿಗೆ ತರಬೇತಿ ನೀಡ್ತೀವಿ. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಯಾವ ಸ್ಪೀಚ್ ಥೆರಪಿಸ್ಟು ಯಾವ ರೂರಲ್ ಏರಿಯಾಗೂ ಹೋಗಲ್ಲ. ನನ್ನ ಸಂಸ್ಥೆಗೆ ಸಿಗಲ್ಲ ಸ್ಪೀಚ್ ಥೆರಪಿಸ್ಟ್. ಬಂದ್ರೆ ಬಹಳ ಎಕ್ಸ್ಪೆನ್ಸಿವ್ ಇರುತ್ತೆಲ್ಲ. ಸ್ಪೀಚ್ ಥೆರಪಿಸ್ಟು ಬೇಡ, ಯಾವ ಬೇಡ, ತಾಯಿನೇ ಗುಡ್ ಸ್ಪೀಚ್ ಥೆರಪಿಸ್ಟ್. ಅವ್ರು ಹೇಗೆ ಮಾಡ್ಬೇಕು ಅಂತ ಯಾವ ಪ್ರೊಫೆಷನಲ್ ಸೀಕ್ರೆಸಿನೂ ನಮ್ಮಲ್ಲಿ ಇಟ್ಕೊಳ್ಳದೆ ಹಂಚ್ಬಿಡ್ಬೇಕು ನಿನ್ನ ಜ್ಞಾನ. ಅದು ಹಂಚಿದ್ರೆ ಆಗತ್ತೆ. ಇಲ್ಲ ನನಗೆ ದುಡ್ಡು ಬರ್ಬೇಕು, ಅದು ಆ ಸ್ವಾಮಿ ಅನುಗ್ರಹ ನನಗೆ ಆಗ್ತಾ ಇದೆ. ನಂಗೆ 70 ವರ್ಷ ಆದ್ರೂ ನಾನು ಇಷ್ಟು ಆಕ್ಟಿವ್ ಆಗಿರೋಕ್ಕೆ ಅದೇ ಕಾರಣ ನಾನು ಅನ್ಕೊಳ್ಳೋದು.
ಅದನ್ನ ಗುರ್ತಿಸ್ಕೊಂಡು ಅದ್ 4 ಜನಕ್ಕೆ ಆಗ್ಬೇಕು ಅಂತ ತಾವು ಮಾಡ್ತಾ ಇದೀರಲ್ಲ ಮೇಡಮ್, ಅದು ನಿಜವಾಗ್ಲೂ ತುಂಬಾ ಇದಾಗ್ಬಿಟ್ರೆ ಅವ್ರ ಪಾಡಿ ಅವರು 1ರಿಂದ 10 ತನಕ ಹೊರಟೋಗ್ತಾರೆ. ನನಗನ್ಸುತ್ತೆ ಫಸ್ಟ್ ಅಪ್ಪ ಅಮ್ಮಂದ್ರಿಗೆ ಮಾನಸಿಕವಾಗಿ ಒಂದು ಕೌನ್ಸಿಲಿಂಗ್ ಆತರ ಏನಾದ್ರು ಮಾಡ್ತೀರಾ ತಾವು? ಗೊತ್ತಾದ ತಕ್ಷಣ ಫಸ್ಟ್ ಜೊತೆಗೆಡ್ತಾರೆ ಅನ್ಸುತ್ತೆ ಹೀಗಾಗೋಯ್ತು ಅಂತ. ಕೌನ್ಸಿಲರ್ಸೇ, ಪ್ರೊಫೆಷನಲ್ ಕೌನ್ಸಿಲರ್ಸೇ ಬರ್ತಾರೆ ಇಲ್ಲಿ. ಓಕೆ, ಗುಂಪಲ್ಲಿ ಮಾಡ್ತೀವಿ. ಒಬ್ಬರಿಗೋಸ್ಕರ ನಾವು ಕೌನ್ಸಿಲರ್ ಒಂದು ಸೆಟ್ ಮಕ್ಕಳು ಬಂದ್ರು, ಈ ವರ್ಷ ಅಡ್ಮಿಷನ್ ಆಯ್ತು, ತಾಯಂದ್ರು ಬಂದಿರ್ತಾರೆ. ನಾರ್ಮಲಿ ನಮ್ಮಷ್ಟೊತ್ತಿಗೆ ಬರೋಷ್ಟಲ್ಲ ಆ ಪೀರಿಯಡ್ ಆಗೋಗಿರುತ್ತೆ. ಯಾಕೆಂದ್ರೆ ಅವರಿಗೆ ಕಿವುಡು ಗೊತ್ತಾಗಿ ಅಂದ್ರೆ ಇವಾಗ ಟ್ರೈನಿಂಗ್ಗೆ ಅಂತ 1 ವರ್ಷಕ್ಕೆ ಎಲ್ಲ ಬರ್ತಾರಲ್ಲ, ಅವ್ರಗಳಿಗಾದ್ರೆ ಮಾತಾಡ್ಬೇಕಾದ್ರೆ ಇವಾಗ ತಾವೇನ್ ಹೇಳಿದ್ರಿ ಇಷ್ಟೆಲ್ಲ ತಿಳಿಸ್ಕೊಟ್ರೆ. ಬಟ್ ಆದ್ರೂ 1 ವರ್ಷಕ್ಕೆ ಸಿಗುವಂತ ಮಕ್ಕಳು ತುಂಬಾ ಕಡಿಮೆ. ನಿಮ್ಮಂತವರಿಂದ ಇದು ಪ್ರಚಾರ ಆಗ್ಬೇಕು, ಪೇಪರ್ ಮೂಲಕ, ರೇಡಿಯೋ ಮೂಲಕ. ತಾವಿಷ್ಟು ಉಚಿತವಾಗಿ ಎಲ್ಲಾರ್ಗು ಮಾಡ್ಬೇಕು ಅಂತಿದ್ದಾಗ ನಾವು ಸಹಕಾರ ಮಾಡ್ಲಿಲ್ಲ ಅಂದ್ರೆ ಮಾಧ್ಯಮದವರು ಇನ್ನೇನಕ್ಕೂ ಅದು ಪ್ರಯೋಜನನೇ ಇಲ್ಲ. ಖಂಡಿತವಾಗ್ಲೂ ಸಮಾಜಕ್ಕೊಂದು ಒಳ್ಳೇದಾಗ್ಬೇಕು ಅನ್ನೋದಷ್ಟೇ ಉದ್ದೇಶ ಆಗಿರೋದು. ಇಲ್ಲಿ ಮಕ್ಳುಗಳಿಗೆ ಮಾಮೂಲು 3 ವರ್ಷ 10 ತಿಂಗಳಿಗೆ ಎಲ್ಲ ಬೇರೆ ಹೊರಗಡೆ ಸ್ಕೂಲ್ ತರನೇ ಅಡ್ಮಿಷನ್ ಮಾಡ್ಕೊಂಡು ನರ್ಸರಿ 5, 10 ಆದ್ಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡ್ ಅಂತ ತಗೋವಾಗ ಕೆಲವರು ಕನ್ನಡ. ನಾನ್ ಪ್ರಿಫರ್ ಮಾಡೋದು ಮದರ್ ಟಂಗ್. ಹೌದು, ಇನ್ನೇನೋ ಒಂದು ಎಗ್ ಪ್ಲಾಂಟ್ ಅಂತ ಏನು ಕನ್ನಡದಲ್ಲಿ ಮಾತಾಡುವಷ್ಟು ಸುಲಭವಾಗಿ ಸುಲಲಿತವಾಗಿ ಇಂಗ್ಲಿಷ್ ಅಲ್ಲಿ ಯಾವ ಪೇರೆಂಟ್ ಆಗಲ್ಲ. ಅದನ್ನ ಹೇಳ್ತೀವಿ, ಅದಕ್ಕೆ ಮತ್ತೆ ಪರಿಸರ ಅವ್ರ ಮನೆ ಸುತ್ತಲೂ ಎಲ್ಲಾ ಕಡೆನೂ ಬರ್ಬೇಕು. ಎಲ್ಲಾ ಕಡೆ ಒಂದ್ ಕೇಳಿ ಮನೆಯಲ್ಲಿ ಮಾತ್ರ ಒಂದು ಅಂದ್ರೆ ಸ್ವಲ್ಪ ಇಂಗ್ಲಿಷ್ ಮೋಹ ಇದೆ. ಸುಮಾರು ಜನ ಅಯ್ಯೋ ಇಂಗ್ಲಿಷಲ್ಲಿ ಹೇಳ್ಕೊಟ್ರೆ ಸೇರಿಸ್ತೀವಿ ಮೇಡಮ್ ಅಂತಾರೆ. ಆಗ ವಿಧಿ ಇಲ್ಲದೆ ಇಂಗ್ಲಿಷಲ್ಲೂ ಹೇಳ್ಕೊಡ್ಬೇಕಾಗ. ಹೌದು, ತಪ್ಪಿಲ್ಲ. ಆದ್ರೆ ಇದ್ರಲ್ಲಿ ಬೇಗ ಮಕ್ಕಳು ಕಲ್ತ್ಕೊಳ್ತಾರೆ ಅನ್ನೋದು ಉದ್ದೇಶ. 10ನೇ ತರಗತಿ ತನಕ ಇದೆಯಾ ಮೇಡಮ್? ಅದಾದ್ಮೇಲೆ ಮತ್ತೆ ತಾವೇ ಅವ್ರಿಗೆ ಯಾವ ರೀತಿ ಮಾಡ್ಬೇಕು ಮಕ್ಳುಗಳಿಗೆ. ಅದಕ್ಕೆ ಮುಂದೆ ಕಾಲೇಜ್ ಎಲ್ಲ ರೆಗ್ಯುಲರ್ ಕಾಲೇಜ್ಗೆ ಹೋಗ್ಬೋದು. ನೀವು ಹೇಳ್ತೀರಾ 5 ವರ್ಷ ಆಗಿ ಫಸ್ಟ್ ಸ್ಟ್ಯಾಂಡರ್ಡ್ ರೆಡಿ ಆಗೋ ಅಷ್ಟರಲ್ಲಿ ಈಗ 11 ಜನ ನಮ್ಮಿಂದ ಹೋಗ್ತಾ ಇದ್ದಾರೆ ಈ ವರ್ಷ. 11 ಮಕ್ಕಳು. ಯಾಕೆ? ಅವ್ರು ಅಷ್ಟು ಚೆನ್ನಾಗಿ ಮಾತಾಡಕ್ ಬಂದ್ಬಿಟ್ಟಿದ್ರು. ಅವ್ರಿಗೆ ಈ ತರ ಸ್ಕೂಲಲ್ಲಿ ಯಾಕೆ ಕಂಟಿನ್ಯೂ ಮಾಡ್ಬೇಕು? ದೂರದಿಂದ ಬರ್ತಾರೆ ಅವ್ರು ಪಾಪ. ಮನೆ ಹತ್ರ ಇರೋ ಶಾಲೆಗಳಲ್ಲಿ ಸೇರಿಸ್ತೀವಿ ಅಂತ ಸೇರಿಸಿರ್ತೀವಿ. ಈ ಪಠ್ಯ ಚಟುವಟಿಕೆಗಳೆಲ್ಲ ಮಾಮೂಲು ಸ್ಕೂಲ್ ನಲ್ಲಿ ಏನಿರುತ್ತೋ ಸಿಲೆಬಸ್ ಸೇಮ್ ಅದೇ ತಾವು ಫಾಲೋ ಮಾಡ್ತೀರಾ? ಇಲ್ಲಾಂದ್ರೆ SSLC ತಗೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಕರ್ನಾಟಕ ಸ್ಟೇಟ್ ಸಿಲೆಬಸ್ ಏನಿದೆಯೋ ಅದನ್ನೇ ಫಾಲೋ ಮಾಡ್ತಾರೆ. ಅದೇ ಎಕ್ಸಾಮು ಎಲ್ರ ಜೊತೆ ಕೂತ್ಕೊಂಡು ಬರ್ತಾರೆ. SSLCನೂ ಇಷ್ಟೇ, ಎಲ್ರ ಜೊತೆ ಕೂತ್ಕೊಂಡೇ ಬರೆಯೋದು. ಈ 2 ಕರೋನಾ ಟೈಮಲ್ಲಿ ಸ್ವಲ್ಪ ತೊಂದರೆಗಳಾಯ್ತು. ಎಲ್ಲರನ್ನೂ ಪ್ರಮೋಷನ್ ಕೊಟ್ಬಿಟ್ರು. ಹೌದು, ಆ ಟೈಮ್ ನಲ್ಲಿ ಒಂದು ಇದು ಮಾಡಿದ್ರಲ್ಲ, ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ರಲ್ಲ, ಅವಾಗ ತಾವ್ ಯಾವ ರೀತಿ ಮಾಡಿದ್ರಿ? ಪ್ರಯೋಜನ ಇಲ್ಲ. ನಮ್ಮ ಡೆಫ್ ಮಕ್ಕಳಿಗೆ ಆನ್ಲೈನ್ ಅದೇ ಅವಾಗ ಅವರು ಪೂರ್ತಿ ಹಾಗಾರ ವರ್ಷ ಎಲ್ಲ ವೇಸ್ಟ್ ಇಲ್ಲ. ನಾನು ಅಂದ್ರೆ ಅಲ್ಲ, ಅವ್ರು ಏನು ಆಕ್ಟಿವ್ ಮಾಧ್ಯಮದ ಮೂಲಕ ಹೇಳಕ್ ಆಗಲ್ಲ. ಅವ್ರು ಕ್ಲೋಸ್ ಮಾಡಿದ್ರು, ನಾವು ಕ್ಲೋಸ್ ಮಾಡ್ಲಿ, ಹೆದರಿಕೆ ಇಲ್ಲದೆ ಬಂದ್ವಿ. ಇದು ನಮ್ ಡಿವೋಷನ್ ತೋರ್ಸತ್ತೆ ನಮ್ಮ ಟೀಚರ್ಸ್. ಬರೋ ಮಕ್ಕಳು ಬನ್ನಿ ಅಂದ್ರೆ ಯಾರು ಹೆದರ್ಕೊಳ್ಳದೆ ಪೇರೆಂಟ್ಸ್ ಬಂದ್ರು. ಅಂದ್ರೆ ಅದಕ್ಕೆ ಏನ್ ಬೇಕೋ ಸಾಕಷ್ಟು ಪ್ರಿಕಾಷನ್ ತಗೊಂಡಿರೋದ್ರಿಂದ ಯಾರಿಗೂ ತೊಂದರೆನೂ ಆಗಿಲ್ಲ. ಏನು ತೊಂದರೆ ಇಲ್ಲ. ಯಾವ ಟೀಚರ್ಗೂ ಕೋವಿಡ್ ಬರ್ಲಿಲ್ಲ, ಯಾವ ಮಕ್ಕಳಿಗೂ ಕೋವಿಡ್ ಇಲ್ಲ, ಯಾವ ಪೇರೆಂಟ್ಸ್ಗೂ. ಹೌದು, ಅಲ್ಲ ಆಕ್ಚುಲ್ ಆಗಿ ಕೋವಿಡ್ ಹೇಳ್ತಾ ಇರೋದೇ ಹಾಗೆ. ಬೇಕಾದ ಪ್ರಿಕಾಷನ್ ತಗೊಂಡ್ರೆ ಏನು ತೊಂದರೆ ಇಲ್ಲ. ಹಾಳಾಗೋಗ್ತಾರೆ ಅದು ತಗೊಳ್ಳದೆ ಇರೋದ್ರಿಂದ. ಹೌದು, ಇಲ್ಲಾಂದ್ರೆ 1 ದಿನ ಅಲ್ಲ, 2 ದಿನ ಅಲ್ಲ, 2 ವರ್ಷ ಅಂದ್ರೆ. ನಾನು ಈಗ ಮಾತಾಡಿದ್ನಲ್ಲ ಅವ್ರ ಹತ್ರ, ಹೋದ ಮಕ್ಕಳು ವಾಪಸ್ ಬರ್ಲೇ ಇಲ್ಲ. ಕರೋನಾ ಅಂತ ಹೋದವ್ರು ಎಷ್ಟೋ ಜನ ಈಗ ನಮ್ದು 92ರಿಂದ ಈಗ ನಾವು ಈಗ ಸದ್ಯದಲ್ಲಿ 22 ಕೇಳಿದ್ದೀವಿ. 8 ಸ್ಟಾಫು 22 ಮಕ್ಕಳಿದ್ದಾರೆ. ಸಂಸ್ಥೆ ನಡೆಸೋದೇ ಒಂದು ಚಾಲೆಂಜ್ ಆಗಿ ಕೂತಿದೆ. ಕಾರಣ 2 ವರ್ಷದ ಇಂಪ್ಯಾಕ್ಟ್. ಇದು ಇನ್ನೂ 2 ವರ್ಷ ಬೇಕು ಚಿಗಿತ್ಕೊಳ್ಳೋಕ್ಕೆ. ಹೂ ಮಾಡ್ತಿದ್ದೆ ಅಂತಾರೆ ಒಬ್ರು. ಎಲ್ಲೋ ಇದೀವಿ ಮೇಡಮ್, ಈಗ ಇಲ್ಲಿ ಗಿರಿನಗರದ ಹತ್ರ ಎಲ್ಲೋ ಸುತ್ತಮುತ್ತಲು ಬಾಡಿಗೆನೂ ಸಿಗಲ್ಲ. ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಈಗ ಬಸ್ ಪಾಸು ಅದೇನೋ ನಿಲ್ಲಿಸ್ಬಿಟ್ಟಿಯಾದಂತೆ ಕನ್ಸೆಷನ್. ಏನೂ ಇಲ್ಲ, ಬರೋದೇ ಕಷ್ಟ. ಆ ಸಿಂಪಲ್ ಟ್ರಾನ್ಸ್ಪೋರ್ಟೇಷನ್ ಕೊಡೋ ಸ್ಥಿತಿಲೂ ಕೆಲವು ಪೇರೆಂಟ್ಸ್ ಇಲ್ಲ. ಇದು ಸ್ಕೂಲ್ ಅಲ್ಲದೆ ನಿಮ್ಮ ಇದರಲ್ಲಿ ಬೇರೆ ಏನಾದ್ರು ಚಿಕಿತ್ಸೆ ಆ ಥರನೂ ಏನಾದ್ರು ಇದೆಯಾ ಮೇಡಮ್? ಬೇರೆ ಸಾರ್ವಜನಿಕವಾಗಿ ಏನಿಲ್ಲ, ಬರೀ ಕಿವುಡು ಮಕ್ಕಳಿಗೆ ಮತ್ತೆ ಕಮ್ಯುನಿಕೇಶನ್ ಇಂಪೇರ್ಮೆಂಟ್ ಅಲ್ಲ, ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್ ಅಲ್ಲಿ ಉಪಯೋಗದಲ್ಲಿ ಯಾವ ರೀತಿಯ ತೊಂದರೆ ಇದ್ರು, ಆಟಿಸಮ್ ಅಂತ ಹೇಳ್ತೀವಿ ಅಂತವ್ರಿಗೆ, ADHD ಅಂತೀವಿ, ಕೂತ್ಕೊಳ್ಳೋಕ್ ಆಗೋದಿಲ್ಲ ಅಂತ ಮಕ್ಕಳು, ಹೈಪರ್ ಆಕ್ಟಿವ್, ಆಮೇಲೆ ಲರ್ನಿಂಗ್ ಡಿಸಬಿಲಿಟಿ ಅಂತ ಹೇಳ್ತೀವಿ, ಅವ್ರಿಗೆ ಏನು ಕಲಿಕೆಯಲ್ಲಿ ತೊಂದರೆ ಅಂತ ಮಕ್ಕಳು ಎಲ್ಲ ಇದ್ದಾರೆ. ಅದೆಲ್ಲ ಒಟ್ಟಿಗೆ ಕೂರಿಸ್ತೀವಿ ಕಿವುಡು ಮಕ್ಕಳ ಜೊತೆಗೆ. ಇದೊಂಥರ ಇಂಟಿಗ್ರೇಷನ್
ವಿತಿನ್ ದಿ ಸ್ಪೆಷಲ್ ಪಾಪ್ಯುಲೇಷನ್. ಓಕೆ ಹಾಂ ನಾರ್ಮಲ್ ಮಕ್ಕಳು ಬಂದು ಭಾಳ ಸಂತೋಷ, ಬಟ್ ಯಾಕೆ ಬರಲ್ಲ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಫ್ರೀ ಎಜುಕೇಶನ್ ಕೊಡ್ತೀವಿ, ಸ್ಲಮ್ಮಲ್ಲೆಲ್ಲ ಹೋಗಿ ಹೇಳಿದ್ದೀವಿ ಬನ್ನಿ ಇಲ್ಲಿ ಅಂತ. ಅವರಿಗೆ ಒಂದು ಭಯ ಇರಬಹುದು ಅಂತ ಇದು ಅನ್ಕೋತೀನಿ. ವಿಚಿತ್ರ ಇದು. ನಮ್ಮ ಮಕ್ಕಳು ಆ ಥರ ಆಗ್ಬಿಟ್ರೆ ಅನ್ನೋ ಥರ ಭಯ ಇರುತ್ತೆ ಅಂತ ಅನ್ಕೋತೀನಿ. ಒಂದೊಂದು ಕ್ಲಾಸಲ್ಲಿ 10 ನಾರ್ಮಲ್ ಮಕ್ಕಳು ಬಂದು ಕೂತ್ಕೊಂಡ್ರು 2 ನಮ್ಮ ಮಕ್ಕಳು ಇರ್ತಾರೆ, 12 ಮಕ್ಕಳು ಇದ್ರು ಸಾಕು ನನಗೆ. ಅದು ಯಾಕೆ ಆಗ್ತಿಲ್ಲ ಅಂತ ನನಗೂ ಅವೇರ್ನೆಸ್ನ ಕ್ರಿಯೇಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ಬೇಕನ್ಸುತ್ತೆ ಬಹುಶಃ. ತಾವಿಲ್ಲಿ ತನಕ ಈ ಕಿವುಡು ಮಕ್ಕಳ ವಾಗ್ದೇವಿ ಶಿಕ್ಷಣ ಸಂಸ್ಥೆಯಲ್ಲಿ ನಡೀತಾ ಇರುವಂಥ ಒಂದು ಕಿವುಡು ಮಕ್ಕಳಿಗೆ ಯಾವ ರೀತಿ ತಾವು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ, ಯಾವ ರೀತಿ ಬೆಳೆಸ್ಕೊಂಡು ಬರ್ತಾ ಇದ್ದೀರಾ ಅಂತ ಮೈಸೂರು ಪತ್ರಿಕೆಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ ಮೇಡಮ್. ಥ್ಯಾಂಕ್ ಯು. ನಮಸ್ಕಾರ. ನೀಲಿ ನೋಡು, ನೀಲಿ ಎಲ್ಲ ಹಾಕ್ಬೇಕು ನೋಡು. ಹಾಕು, ನೀನು ಹಾಕು, ತಗೋ, ಹಾಕು ಹಾಕು, ಇಲ್ಲಿ ಹಾಕು, ನೀಲಿ ಬಣ್ಣ ಹಾಕು, ಇಲ್ಲಿ ಹಾಕ್ಬೇಕು, ಇಲ್ಲಿ ಹಾಕ್ಬೇಕು, ಹಾಕು, ತಗೋ ತಗೋ, ಇಲ್ಲಿ ಹಾಕು. ವೆರಿ ಗುಡ್. ತಗೋ ಇದು ಆಯತಾ. ಎಲ್ಲ ಹಾಕ್ಬೇಕು ನೋಡು, ಅಲ್ಲಿ ಅಲ್ಲಿ ಎಲ್ಲಿ ನೋಡು. ಆಗಲ್ಲ, ಅಲ್ಲಿ ಆಗಲ್ಲ, ಇಲ್ಲಿ ಇಷ್ಟು ಚಿಕ್ಕ ಮಕ್ಕಳಿಗೆ ತಾವು ಶೇಪ್ಸ್ ಎಲ್ಲ ಹೇಳ್ಕೊಡ್ತೀರಾ ಮೇಡಮ್? ಹಾಗೆ ಮಾತಾಡ್ತಾ ಇರ್ತೀನಿ. ಅಮ್ಮ ನಮಸ್ಕಾರ. ತಾವು ಮಗು ತಾಯಿ ಅಂತ ಗೊತ್ತಾಯ್ತು. ಯಾವಾಗಿಂದ ಬಂದಿದ್ದೀರಮ್ಮ? ಎಷ್ಟು ವಯಸ್ಸು ಮಗುಗೆ? ಇವಾಗ? ಓ, ತಾವು ಇಷ್ಟು ಬೇಗನೆ ಬಂದಿದ್ದೀರಾ? ಎಲ್ಲಿರೋದಮ್ಮ ತಾವು? ಓಕೆ. ಇಲ್ಲಿ ತನಕ ಹೇಗೆ ಗೊತ್ತಾಯ್ತು ಮೇಡಮ್ ಇಷ್ಟು ದೂರ ಸ್ಕೂಲ್ ಇರೋದು ತಮಗೆ? ನಮಗೆ ಸಾಗರ್ ಹಾಸ್ಪಿಟಲಲ್ಲಿ ಅಲ್ಲಿ ಅಂಕಿತಾ ಘೋಷ್ ಅಂತ ಇದ್ದಾರೆ ಮೇಡಮ್, ಓಕೆ ಸಜೆಸ್ಟ್ ಮಾಡಿದ್ರು ಇಲ್ಲಿ ಹೋಗಿ. ಓಕೆ ಓಕೆ. ಡೈಲಿ ಅಲ್ಲಿಂದ ಕರ್ಕೊಂಡು ಬರ್ತೀರಾ ತಾವು? ಹೌದು ಮೇಡಮ್, ಅಲ್ಲಿಂದಾನೇ ಬರ್ತೀವಿ. ಓಕೆ. ಮನೆಯಲ್ಲಿ ಎಲ್ಲರೂ ಸಹಕಾರ ಕೊಟ್ಟರೆ ಮೇಡಮ್ ತಮಗೆ ಸ್ಕೂಲಿಗೆ ಸೇರ್ಸೋದಕ್ಕೆ? ಹೌದು. ಇವಾಗ ಮಾತಾಡ್ತಾನೆ? ಇವಾಗ ಮುಂಚೆಗಿಂತ ಇಂಪ್ರೂವ್ ಆಗಿದ್ದಾನೆ ಮೇಡಮ್? ಇವಾಗ ಸ್ವಲ್ಪ ಪರವಾಗಿಲ್ಲ ಮೇಡಮ್. ಅಂದ್ರೆ ಅಳದು ಇಲ್ಲಿ ಫಸ್ಟ್ ಇಲ್ಲಿ ಕರ್ಕೊಬರ್ತೀನಿ ಅಂದ್ರೆ ಅಳ್ತಿದ್ದೆ ಮೇಡಮ್. ಇವಾಗೆಲ್ಲ ಸೈಲೆಂಟ್ ಆಗಿ ಕೂತ್ಕೋತಾನೆ. ಕ್ಲಾಸ್ ರೂಮ್ ಅಲ್ಲಿ ನೀನು ಹೋಗು, ನಾನು ಒಬ್ನೇ ಕೂತ್ಕೋತೀನಿ ಅಂತ ಹೇಳ್ತಿದ್ದಾನೆ. ಓಹೋ ಓ, 2 ವರ್ಷಕ್ಕೆ ಅವನು ಒಬ್ಬನೇ ಕೂತ್ಕೊಳ್ತಾನೆ ಕ್ಲಾಸ್ ರೂಮ್ ನಲ್ಲಿ? ಹೋಗು ಅಂತ ಹೇಳ್ತಾನೆ. ಓಹೋ, ವೆರಿ ಗುಡ್. ನಮಸ್ತೆ ಮಾಡ್ತಾನೆ. ನಮಸ್ತೆ ಮಾಡು, ನಮಸ್ತೆ ಮಾಡು. ನಮಸ್ತೆ ಹೇಳು, ಈ ಕಡೆ ತಿರ್ಕೊಂಡು ಹೇಳು. ನಮಸ್ತೆ ಹೇಳು. ಏನ್ ಹೆಸರು ನಿಂದು? ನಮಸ್ತೆ ಹೇಳು ಮ್ಯಾಮ್ಗೆ. ಮ್ಯಾಮ್ ಬಿಟ್ಟು ಮ್ಯಾಮ್ ತೋರ್ಸು. ಹಾ, ಜಯಂತ್ ಯಾರು ತೋರ್ಸು? ಜಯಂತ್. ಜಯಂತ್ ಯಾರು? ನಾನು. ಜಯಂತ್ ಯಾರು ಪುಟ್ಟ? ಹೌದಾ? ಕಣ್ಣು ತೋರ್ಸು, ಕಣ್ಣು ಕಣ್ಣು. ನಿಂದು ಕಣ್ಣು ತೋರ್ಸು, ನಿಂದು ಕಣ್ಣು ತೋರ್ಸು. ಕಣ್ಣು ನಿಂದು ಎಲ್ಲಿದೆ? ಕಣ್ಣು ತೋರ್ಸು, ತೋರ್ಸು. ವೀಕ್ಷಕರೇ ನೋಡಿ, ಟೀಚರ್ ಯಾವ ರೀತಿ ಎಷ್ಟು ತಾಳ್ಮೆಯಿಂದ ತಾಯಿ ಹಾಗೂ ತಲೆ ತೋರ್ಸು. ಶಿಕ್ಷಕರು ಮಗುಗೆ ಒಂದು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅಂತ ಇವರಿಗೆ ಎಷ್ಟು ವಂದನೆ ಹೇಳಿದ್ರು ಸಾಲದು ಅಂದ್ಕೊಳ್ತೀನಿ. ನೋಡು, ಹಳದಿ. ವೆರಿ ಗುಡ್. ವೆರಿ ಗುಡ್. ನಮಸ್ತೆ. ಈಗ ಮಾಡ್ತಾ ಇದ್ಯಾ? ಇದೆಲ್ಲ ಹಾಕ್ಬೇಕು, ಹಳದಿ ಬಣ್ಣ ಇಲ್ಲ ಹಾಕ್ಬೇಕು. ಗುಡ್. ಆಗಲ್ಲ, ಅದು ಆಗಲ್ಲ ನೋಡು, ಹಾಗೆ ಇಡಬಾರ್ದು. ನೀರೇ ಕರೆಕ್ಟಾಗಿ ಹಾಕ್ಬೇಕು, ಇಲ್ಲೇ ಹಾಕ್ಬೇಕು ಹಳದಿ. ಇದು ಈ ಶಾಲೆಯಲ್ಲಿ ಅತಿ ಚಿಕ್ಕ ಮಗು ಅಂದ್ರೆ ಇದೇನಾ ಮೇಡಮ್ ಸದ್ಯಕ್ಕೆ? 11 ತಿಂಗಳು ಮಗು. 11 ತಿಂಗಳು ಮಗು. ಓಕೆ. ಸೌಂಡ್ಸ್ ಎಲ್ಲ ಕೇಳಿಸ್ಕೊಳ್ಳೋದಕ್ಕೆ. ನಿಮ್ಗೆ ಆ ಮಕ್ಳಿಗೆ ಹೇಳ್ಕೊಡೋದು ಈಸಿ ಅನ್ಸುತ್ತಾ? ಅಂದ್ರೆ ಇನ್ನು ಖುಷಿ ಆಗುತ್ತೆ. ಖುಷಿ. ಓಕೆ. ಖುಷಿ ಇದ್ದಾಗ ಯಾವ ಕೆಲಸ ಆದ್ರೂ ಸುಲಭ ಆಗ್ಬಿಡುತ್ತೆ. ಈ ತರ ಮಕ್ಕಳಿಗೆ, ಈ ತಾಯಂದಿರಿಗೆ ಮತ್ತೆ ಚಿಕ್ಕ ಮಕ್ಳಿಗೇನೆ ಟ್ರೈನಿಂಗ್ ಕೊಡೋದೇನೆ ನಾನು ತುಂಬಾ 22 ವರ್ಷದಿಂದ ಕಲ್ತ್ಕೊಂಡು ಬರೋ ಎಲ್ಲಾ ತಾಯಂದಿರಿಗೂ ಮನೇಲಿ ಹೇಗೆ ಮಾತಾಡ್ಬೇಕು, ಮಗು ಜೊತೆ ಹೇಗೆ ಇರಬೇಕು, ಮಗುವನ್ನು ಹೇಗೆ ಮಾತಿನ ಪ್ರಪಂಚಕ್ಕೆ ಎಳಿಬೇಕು ಅನ್ನೋದನ್ನ ಇಲ್ಲಿ ವಾಗ್ದೇವಿ ಸ್ಕೂಲಲ್ಲಿ ತರಬೇತಿ ಕೊಡ್ತಾರೆ. ಓಕೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮಾ. ಜಯಂತ್ ಬಾಯ್. ಬಾಯ್ ಮೇಡಮ್. ಬಾಯ್ ಮೇಡಮ್. ಈಗ ಶಾಲೆಯಲ್ಲಿ ಮಕ್ಕಳಿಗೆ ಟೀಚರು ಹೇಗೆ ಪಾಠ ಮಾಡ್ತಾ ಇದ್ದಾರೆ ಅನ್ನೋದನ್ನು ಒಂದ್ಸಲ ಪ್ರತ್ಯಕ್ಷವಾಗಿ ನೋಡೋಣ. Triangle. Okay. This one. What is this? Very good. Circle. C. Circle. Okay. ಇದೇನು?
ನೋಡ್ಬೋದು ಎಷ್ಟು ಪುಟ್ಟ ಮಕ್ಕಳು ಎಷ್ಟು ಹುಮ್ಮಸ್ಸಿನಿಂದ ಹೇಗೆ ಉತ್ತರ ನೀಡ್ತಾ ಇದ್ದಾರೆ ಅನ್ನೋದನ್ನ ನೋಡಿದ್ರೆ ಸಂತೋಷ ಆಗುತ್ತೆ. One more shape. What is this? Very good. Rectangle. ಈಗ ಸ್ವಲ್ಪ ದೊಡ್ಡ ಮಕ್ಕಳು ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ. ಶುಕ್ರವಾರ. ಈ ಮಕ್ಕಳೆಲ್ಲ ಹುಟ್ಟಿದಾಗ ತಮಗೆ ಮಾತು ಬರಲ್ಲ ಅಂತ ಗೊತ್ತೂ ಇಲ್ಲ, ಅಭ್ಯಾಸವಿಲ್ಲದೆ ನಿಧಾನವಾಗಿ ಈ ಶಾಲೆಯಲ್ಲಿ ತಿಳಿದು ಕಲಿತು ಮಾತನಾಡುತ್ತಿರುವುದನ್ನು ನೋಡಿದರೆ ಸಂತೋಷವಾಗುತ್ತದೆ. ಇದು ಮಾರ್ಚ್ ತಿಂಗಳು. ಆಮೇಲೆ ಹಸಿರು ಬಣ್ಣ, ಎಲೆ ಬಣ್ಣ, ಹಸಿರು ಬಣ್ಣದಲ್ಲಿ ಇರುವ ತರಕಾರಿ ಯಾವುದು? ಹಸಿರು ಬಣ್ಣದಲ್ಲಿ ದಪ್ಪ ಮೆಣಸಿನಕಾಯಿ. ದಪ್ಪ ಮೆಣಸಿನಕಾಯಿ. ಆಮೇಲೆ ಮೆಣಸಿನಕಾಯಿ ಖಾರ, ಖಾರ ಅಲ್ವಾ? ಸೇಮ್ ಮೆಣಸಿನಕಾಯಿ. ಆಮೇಲೆ ಮೇಡಮ್, ತಾವು ಈ ಶಾಲೆಯಲ್ಲಿ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀರಾ? ನಾನು 18 ವರ್ಷದಿಂದ ಇಲ್ಲೇ ಮಾಡ್ತಿದ್ದೀನಿ. ಹೇಗೆ ತಮಗೆ ಯಾವ ರೀತಿ ಈ ಥರ ಒಂದು ಸ್ಕೂಲ್ನಲ್ಲಿ ವರ್ಕ್ ಮಾಡಬೇಕು ಅಂತ ಅನಿಸಿ ಟ್ರೈನಿಂಗ್ ಏನಾದ್ರು ಮಾಡಿದ್ರಾ? ಇಲ್ಲಿ ಬಂದು ಟ್ರೈನಿಂಗ್ ತೊಗೊಂಡ್ರಾ? ಇಲ್ಲಿ ಬಂದ ಮೇಲೆ ಟ್ರೈನಿಂಗ್ ತೊಗೊಂಡಿದ್ದೀನಿ. ಶಾಂತಾ ರಾಧಾಕೃಷ್ಣ ಅವರು ಇಲ್ಲಿ ನಮ್ಮನ್ನು ಅಂದರೆ ಅವ್ರ ರಿಲೇಟಿವ್ ಆ್ಯಕ್ಚುಲಿ ಅವರು ಬಂದು ಈ ಕೆಲಸ ಓಕೆ ಮಾಡ್ತಾ ಇದ್ದೀನಿ ಇಲ್ಲಿ ಅವತ್ತಿಂದ. ಇಲ್ಲಿ ಬಂದಮೇಲೆ ಅವರೇ ಟ್ರೈನಿಂಗ್ ಕೊಟ್ಟರು. ಆಮೇಲೆ ಇಲ್ಲಿ ಬಂದಮೇಲೆ ಬಿ ಎಡ್ ಮಾಡಿಕೊಂಡು, ನಾರ್ಮಲ್ ಬಿ ಎಡ್ ಮಾಡಿಕೊಂಡು ಆಮೇಲೆ ಸ್ಪೆಷಲ್ ಬಿ ಎಡ್ ಮಾಡಿಕೊಂಡು ಇಲ್ಲಿ. ಓಕೆ ತಮಗೆ ಈ ಕೆಲಸ ಎಷ್ಟು ಖುಷಿ ಕೊಟ್ಟಿದೆ ಮೇಡಮ್? ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ಆ ಮಕ್ಕಳು ಒಂದು ಮಾಮೂಲು ಮಕ್ಕಳಿಗೆ ಹೇಳ್ಕೊಡೋದು ತುಂಬ ಎಲ್ಲರೂ ಯಾರು ಬೇಕಾದರೂ ಮಾಡ್ತಾರೆ. ಇದು ಒಂದು ಚಾಲೆಂಜ್ ಅಂತಲೇ ಹೇಳ್ಬೋದು. ಯಾವಾಗ ಈ ಮಕ್ಕಳು ಮಾತಾಡೋಕೆ ಶುರು ಮಾಡ್ತಾರೋ ಅವಾಗ ನಮಗೆ ತುಂಬ ಸಂತೋಷ ಆಗುತ್ತೆ. ನಾವು ಹೇಳ್ಕೊಟ್ಟದಷ್ಟು ಸ್ವಲ್ಪನಾರು ಹಿಡ್ಕೋತಾರಲ್ಲ, ಒಂದು 100 ಶಬ್ದ ಹೇಳ್ಕೊಟ್ಟಾಗ ಒಂದು ತುಂಬ ತಾಳ್ಮೆ ಬೇಕು ಅಂದ್ಕೊಳ್ತೀನಿ ಇದಕ್ಕೆ ಟೀಚರ್ಸ್ಗೂ. ಪೇರೆಂಟ್ಸು ಟೀಚರ್ಸ್ದೇ ಒಂದು ಮೇಯ್ನ್ ಅವ್ರ ಲೈಫಲ್ಲಿ ಒಂದು ಏನಾದ್ರು ಆದರೂ ಅಂದರೆ ಅದಕ್ಕೆ ಒಂದು ಕ್ರೆಡಿಟು ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್ ಅಂತ. ತುಂಬ ಸಂತೋಷ ಮೇಡಮ್. ಹೇಳಿ ಮೇಡಮ್, ಏನು ಹೇಳಕ್ಕೆ ಬೇರೆ ಮಕ್ಳುಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಅಂದರೆ ಈ ಥರ ಅಂದರೆ ತಾಯಿಂದ್ರಿಗೆ ಗೊತ್ತಿಲ್ಲದೆ ಇರೋ ಅಂಥವ್ರಿಗೆ ಅದೇ ಈ ಥರ ಸ್ಕೂಲ್ಗಳಿಗೆ ನೀವು ಬಂದು ಅಡ್ಮಿಷನ್ ಮಾಡಿ ಒಂಚೂರು ಮಕ್ಕಳಿಗೆ ಕಳಿಸಿದ್ರೆ ಅವ್ರ ಫ್ಯೂಚರ್ ಮೇ ಬಿ ಬ್ರೈಟ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಅದರಿಂದ ಇಂಥ ಸ್ಕೂಲ್ಗಳಿಗೆ ಬಂದು ಮಕ್ಕಳಿಗೆ ಕಲಿಸ್ಕೊಂಡು ಹಾಂ ಹೇಳಿ ಮೇಡಮ್. ಚಿಕ್ಕ ಮಕ್ಕಳಿರುವಾಗಲೇ ತುಂಬ ಚಿಕ್ಕ ಮಕ್ಕಳಿರೋ ನಿಮ್ಗೆ ಅವ್ರಿಗೆ ಕ್ಯೂಡು, ಅವ್ರಿಗೆ ಮಾತು ಬರಲ್ಲ ಅಂತ ಗೊತ್ತಾದ ತಕ್ಷಣ ನೀವು ಬಂದು ಅವ್ರಿಗೆ ಅಡ್ಮಿಷನ್ ಮಾಡಿ ಅಥವಾ ಸ್ಪೀಚ್ ಥೆರಪಿ ಕೊಡಿಸಿ ಈ ಥರ ಬಂದು ಧೈರ್ಯಗೆಡದೆ ಬಂದು ಮಾಡಿದರೆ ಅವ್ರ ಮಕ್ಕಳಿಗೆ ಒಂದು ಒಳ್ಳೆ ಲೈಫ್ ಸಿಗುತ್ತೆ ಒಳ್ಳೆ ಅಂತ. ಲೈಫ್ ಆಗುತ್ತೆ, ಒಂದು ಫ್ಯೂಚರ್ ಸಿಗುತ್ತೆ ಅಂತ ಅನಿಸುತ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್. ಈಗ ಇಲ್ಲಿ ನಮ್ಮ ಜೊತೆಗಿದ್ದಾರೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ತರಬೇತಿ ನೀಡುತ್ತಿರುವ ಟೀಚರ್ಸ್ ಅಂತ ಹೇಳ್ಬೋದು. ಅವ್ರಗಳ ಬಗ್ಗೆ ಒಂದು ಸಲ ಒಂದು ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಮಾಧವಿ. ಓಕೆ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ಐ ಆಮ್ ವರ್ಕಿಂಗ್ ಹಿಯರ್ ಸಿನ್ಸ್ 8 years. 8 years. Are you enjoying this? Yes. Earlier you had this experience in this school? No, here you got it? Yes. So you are able to manage with these kind of kids? Yes. Initially it's a new job. Okay. Then once we come here, we get to know many things, and it's really pleasure working here. Okay. So we are doing something different for children. Needy person. We can people. needy children we can Yes. say. So and we are doing. We can see good results. Okay. So people who are interested, who are looking for these kind of schools, I would request them to come here, look what job we are doing, what results
First, look at the results of our school children, then take a decision. ಓಕೆ, ಥ್ಯಾಂಕ್ ಯು ಮೇಡಮ್. ಮೇಡಮ್ ತಮ್ಮ ಪರಿಚಯ ಮಾಡ್ಕೊಳ್ತೀರಾ? ನನ್ನ ಹೆಸರು ಶ್ರೀಲಲಿತಾ ಅಂತ. ನಾನು 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಓಕೆ. ನಾನು ಇಲ್ಲಿ ಅಡ್ಮಿನಿಸ್ಟ್ರೇಟಿವ್. ಸೊ ನೀವು ಚಿಕ್ಕ ಮಕ್ಕಳಲ್ಲೇ ಹೇಳ್ಕೊಟ್ಟವರೆಲ್ಲ ಇವತ್ತು ಲೈಫಲ್ಲಿ ಸೆಟ್ಲ್ ಆಗೋ ಲೆವೆಲ್ಗೆ ಬಂದಿದ್ದಾರೆ ಅನ್ಕೊಳ್ತೀನಿ. ಅದು ಮದುವೆಗಳಾಗಿದೆ. ಶಾಂತಾ ಮೇಡಮ್ ಹೇಳ್ತಾ ಇದ್ರು ಯಾರೋ ಒಬ್ಬ MBBS ಮತ್ತು ಎಂಜಿನಿಯರಿಂಗಿಗೆಲ್ಲ ಹೋಗೋ ಇದ್ರಲ್ಲಿ ಇದ್ದಾರೆ ಇವಾಗ ಅಂತ. ತಾವೇನು ಹೇಳ್ತೀರಾ ಮೇಡಮ್ ತಮ್ಮ ಕೆಲಸದ ಬಗ್ಗೆ, ವೃತ್ತಿ ಬಗ್ಗೆ? ವೃತ್ತಿನೇ ನಮಗೆ ಇಲ್ಲಿ ಬಂದಮೇಲೆ ಮೇಡಮಿಂದ ಅಪ್ಪಾಜಿ ದಯದಿಂದ ಎಲ್ಲ ಟ್ರೈನಿಂಗ್ಸ್ ಆಯಿತು. ಓಕೆ. ಸೊ ನಾವು ಹೇಳೋದೇನು ಅಂದರೆ ಸ್ಕೂಲು ಚೆನ್ನಾಗಿದೆ, ಇಲ್ಲಿ ಬಂದರೆ ಮಕ್ಕಳು ಮುಂದೆ ಬರ್ತಾರೆ. ಮಾಡ್ತಾ ಇರೋದು ಕೆಲಸಕ್ಕೆ ನಿಮಗೆ ಸಮಾಧಾನ ಇದೆ, ಖುಷಿ ಇದೆ. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ಪ್ರಮೀಳಾ ಅಂತ. ತಾವೆಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಮೇಡಮ್? 22 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ. ಆ್ಯಕ್ಚುಲಿ ನಾನು ಒಂದು ಪೇರೆಂಟ್ ಆಗಿ ಬಂದೆ ಇಲ್ಲಿಗೆ. ಓ, ವೆರಿ ಗುಡ್. ಕೂಡ ಡೆಫ್ ಇದ್ಲು. ನಾನು ಅವಳು ಕರ್ಕೊಂಡು ಬಂದಾಗ ಅವಳಿಗೇನು ಬರ್ತಾ ಇರಲಿಲ್ಲ. ಓಕೆ. ಆಮೇಲೆ ನಾನು ಅವಳ ಜೊತೆ ಸೇರಿ ಕಲ್ತ್ಕೊಂಡು ನಂತರ ನಾನು ಬಂದಾಗ ಇಲ್ಲಿ PUCಗೆ 10th ಅಷ್ಟೇ ಆಗಿತ್ತು. ಫೇವ್ರೇಟ್ ಕ್ಯಾಂಡಿಡೇಟ್ ಆಗಿ PUC ಮಾಡಿ ಆಮೇಲೆ BA ಮಾಡಿ B.Ed ಮಾಡ್ಕೊಂಡೆ. ವೆರಿ ಗುಡ್, ವೆರಿ ಗುಡ್. ಮಕ್ಳಿಗೂ ಸ್ಪೀಚ್ ಎಲ್ಲ ಕಲಿಸಿ ಇವಾಗ ಮದರ್ಸ್ಗೆ ಮತ್ತೆ ಮಕ್ಳಿಗಿಬ್ರಿಗೂ ಮಾತು ಕಲಿಯೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಓಕೆ. ಮಗಳು ಏನು ಮಾಡ್ತಾ ಇರೋದು ಮೇಡಮ್ ಈಗ? ಅವಳು BCom ಮುಗ್ದಿದೆ. ಓ, ವೆರಿ ಗುಡ್. ಅವಳು ಕೆಲಸ ಮಾಡ್ತಿದ್ದೆ. ಅಂದರೆ ನಾರ್ಮಲ್ ಆಗಿ ಎಲ್ಲರ ಜೊತೆನೇ ಇವಾಗ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ತಾವೇ ಅಂತ ಹೇಳ್ಬೋದು. ನಿಜವಾಗ್ಲೂ ಇದು ಒಂದು ನಿಮ್ಗೊಂದು ಸ್ಫೂರ್ತಿ ಅಂತಲೇ ಹೇಳ್ಬೋದಲ್ವಾ? ನಿಮ್ಮ ಮಗಳಿಗೆ ಸೇರ್ಸಕ್ಕೆ ಬಂದವರು ಈಗ 4-6 ಜನ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀರಾ ಅಂದರೆ ನಿಜವಾಗ್ಲೂ ತುಂಬ ಸಂತೋಷದ ವಿಷಯ. ತುಂಬ ಧನ್ಯವಾದ ಮೇಡಮ್. ಮೇಡಮ್ ತಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮಿ. ಓಕೆ. ನಾನು ಇಲ್ಲಿ 13 ಇಯರ್ಸಿಂದ ಕೆಲಸ ಮಾಡ್ತಿದ್ದೀನಿ. ಓಕೆ. ನಾನು ಇಲ್ಲಿಗೆ ಬಂದ ಮೇಲೇ ಸ್ಪೆಷಲ್ ಎಜುಕೇಷನ್ ಟ್ರೈನಿಂಗಲ್ಲಿ B.Ed ಮಾಡಿಕೊಂಡೆ. ಓಕೆ. ಆಮೇಲೆ ಇಲ್ಲಿಗೆ ಬಂದಮೇಲೆ ಹೀರಿಂಗ್ ಬೇಡಲ್ಲಿ ಮೆಂಟಲಿ ಚಾಲೆಂಜ್ ಆಗಲಿ, ಆಟಿಸಮ್ ಮಕ್ಕಳಿಗೆ ಹೇಗೆ ಪಾಠ ಮಾಡೋದು, ಡೈಲಿ ಲಿವಿಂಗ್ ಸ್ಕಿಲ್ಸಲ್ಲಿ ಹೇಗೆ ಅವ್ರು ಮ್ಯಾನೇಜ್ ಮಾಡೋದು, ಓಕೆ. ಸೊ ಪೇರೆಂಟ್ಸ್ ಮತ್ತು ಮಕ್ಕಳಿಗೆ ಗೈಡ್ ಮಾಡೋದು ಹೇಗೆ ಅಂತ ತಿಳ್ಕೊಂಡು ಮಾಡ್ತಿದ್ವಿ. ಇಲ್ಲಿ ಬಂದು ಸುಮಾರು ಮಕ್ಕಳು 7th ಸ್ಟ್ಯಾಂಡರ್ಡ್ ತನಕ ಓದಿ ಆಮೇಲೆ 10th ಕಟ್ಟಿ ಮುಂದಕ್ಕೆ ಹೋಗಿದ್ದಾರೆ. ಓಕೆ. ಸೊ ಈ ಆ್ಯಕ್ಚುಲಿ ಮಕ್ಕಳೆಲ್ಲ ಸ್ಪೀಚ್ ಎಲ್ಲ ಕಲ್ತ್ಕೊಂಡಿದ ಮೇಲೆ ಅವ್ರ ಪೇರೆಂಟ್ಸು ತುಂಬ ಖುಷಿಪಟ್ಟು ಅವ್ರನ್ನ ಮೇನ್ ಸ್ಟ್ರೀಮ್ ನಾರ್ಮಲ್ ಸ್ಕೂಲ್ಗೆ ಹೋಗಿ ಸೆಟ್ಲ್ ಆಗ್ತಾರೆ. ಓಕೆ. ಸೊ ಅವಾಗ ಓಕೆ ನಮ್ಮಿಂದ ಒಂದು ಆ ಖುಷಿನ ಯಾವುದಕ್ಕೂ ಸಮ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀರಾ? ಸೊ ಹಾಗಾಗಿ ಇಲ್ಲಿ ಬಂದು ಫಸ್ಟ್ ಇನಿಷಿಯಲಿ ಅವ್ರಿಗೆ ಸ್ಪೀಚ್ ಡೆವಲಪ್ಮೆಂಟ್ ಆಗಬೇಕು. ಕ್ಲಾಸ್ ರೂಮ್ಗೆ ಹೇಗೆ ಅಡ್ಜಸ್ಟ್ ಮಾಡ್ಕೋಬೇಕು ಅವರು. ಈಗ ಕ್ಲಾಸಲ್ಲಿ 40 ಜನರ ಜೊತೆಗೆ ಮಕ್ಕಳು ಪಾಠ ಅರ್ಥ ಮಾಡ್ಕೋಬೇಕು, ಕೇಳಿಸ್ಕೋಬೇಕು, ಟೀಚರ್ ಹೇಳೋದನ್ನು ಫಾಲೋ ಮಾಡಬೇಕು ಅನ್ನೋದು ಬರಬೇಕು. ಸೊ ಅದನ್ನು ನಾವು ಹೇಳಿಕೊಟ್ಟು ಇಲ್ಲಿ ತಯಾರು ಮಾಡ್ತೀವಿ. ಇಲ್ಲಿಗೆ ಬಂದಮೇಲೆ ಅವರೆಲ್ಲ ಮೇನ್ ಸ್ಟ್ರೀಮ್ ರೆಗ್ಯುಲರ್ ಸ್ಕೂಲ್ಗೆ ಹೋಗಿ ರೆಗ್ಯುಲರ್ SSLC ಪಾಸಾಗಿ PUC ಎಲ್ಲ ಓದ್ಕೊಂಡು ಮುಂದಕ್ಕೆ ಹೋಗಿದ್ದಾರೆ. ಸೊ ಫಸ್ಟ್ ಇನಿಷಿಯಲಿ ಅವರಿಗೆ ಆ ಲಿಪ್ ರೀಡ್ ಹೆಂಗೆ ಮಾಡಬೇಕು, ಕ್ಲಾಸ್ ರೂಮ್ ಟೀಚಿಂಗ್ ಹೇಗೆ ಅಭ್ಯಾಸ ಆಗಬೇಕು ಅನ್ನೋದು ಬರಬೇಕು. ಸೊ ಅದನ್ನು ಇಲ್ಲಿ ಕಲ್ತ್ಕೋಬೇಕು. ಆ್ಯಂಡ್ ಆದಷ್ಟು ಬೇಗ ಪೇರೆಂಟ್ಸ್ ಅವರು ಒಂದು ಮಗುನಲ್ಲಿ ಡಿಸಬಿಲಿಟಿ ಇದೆ ಅಂತ ಒಂದು ಐಡೆಂಟಿಫೈ ಮಾಡಬೇಕು, ಆ್ಯಕ್ಸೆಪ್ಟ್ ಮಾಡ್ಕೋಬೇಕು. ಸುಮಾರು ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ ತೊಂದರೆ ಇದೆ ಅಂದ ತಕ್ಷಣ ನೋಡೋಣ, ಸರಿ ಹೋಗುತ್ತೆ, ನಿಧಾನ ಮಾಡಿದಷ್ಟು ಅವರಿಗೆ ಲೇಟ್ ಆಗುತ್ತೆ. ಹೌದು. ಅವರಲ್ಲಿ ಬದಲಾವಣೆ ಬರೋದು ಲೇಟ್ ಆಗುತ್ತೆ. ಸೊ ಅದು ಮಾಡದೆ ಆದಷ್ಟು ಬೇಗ ಪತ್ತೆ ಹಚ್ಚಿಬಿಟ್ಟು ಅವ್ರಿಗೆ ಐಡೆಂಟಿಫೈ ಮಾಡಿಕೊಂಡು ಈ ಥರ ಸ್ಪೆಷಲ್ ಸ್ಕೂಲ್ಗೆ ಹೋಗೋಣ, ಅಲ್ಲಿ ಏನೇನು ಥೆರಪೀಸ್ ಕೊಡ್ತಾರೆ ಅಂತ ಫಸ್ಟ್ ನೋಡಬೇಕು. ಆಮೇಲೆ ಅವರು ಒನ್ಸ್ ದೇ ಗಾಟ್ ಇನ್ ಟು ನಾರ್ಮಲ್ ಸೆಟ್ಟಿಂಗ್ ಬಂದ ಮೇಲೆ ಮೇನ್ ಸ್ಟ್ರೀಮ್ ಸ್ಕೂಲ್ ಆ ಥರ ಮಾಡಬೇಕು. ಓಕೆ, ಧನ್ಯವಾದ ಮೇಡಮ್. ಮೈಸೂರು ಪತ್ರಿಕೆ ವೀಕ್ಷಕರೇ, ಇಲ್ಲಿವರೆಗೂ ತಾವು ವಾಗ್ದೇವಿ ಶಿಕ್ಷಣ ಸಂಸ್ಥೆ ಬಗ್ಗೆ ಒಂದು ವರದಿಯನ್ನು ನೋಡಿದ್ದೀರಾ. ಇದರ ಮೂಲ ಉದ್ದೇಶ ಏನೆಂದರೆ ತಮ್ಮ ಮನೆಯಲ್ಲೇ ಒಂದು ಕಿವುಡು ಮಕ್ಕಳು ಇರಬೇಕು ಅಂತಿಲ್ಲ. ನಮ್ಮ ಸುತ್ತಮುತ್ತಲಿರುವ ಯಾವುದಾರು ಮಕ್ಕಳು ಯಾರು ಗೊತ್ತಿರೋರು ಯಾರಿದ್ರು ಅವರಿಗೆ ಹೇಳಿ ಅವರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಆ ಮಕ್ಕಳಿಗೂ ಒಂದು ಭವಿಷ್ಯ ಉಜ್ವಲವಾಗೋಕ್ಕೆ ಸಾಧ್ಯ ಅನ್ನೋದನ್ನು ಸಾಬೀತು ಮಾಡ್ಬೋದು. ಅವರ ಜೀವನವನ್ನು ಒಂದು ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಳುವಂತೆ ಮಾಡಬಹುದಕ್ಕೂ ಎಲ್ಲದಕ್ಕೂ ಮೂಲ ಕಾರಣ ಫಸ್ಟು ಟೀಚರ್ಸು ಹಾಗೂ ಮನೆಯಲ್ಲಿರೋ ಪೇರೆಂಟ್ಸು ತಮ್ಮಲ್ಲಿರೋ ಒಂದು ದೋಷವನ್ನು ನೆಗ್ಲೆಕ್ಟ್ ಮಾಡದೆ ತಕ್ಷಣ ಬಂದು ಇಂಥ ಒಂದು ಸಂಸ್ಥೆಯಲ್ಲಿ ಒಂದು ಆರೋಗ್ಯಕರವಾಗಿ ಮಕ್ಕಳನ್ನು ಬೆಳೆಸೋದಕ್ಕೆ ಎಲ್ಲರೂ ಒಂದು ನಿರ್ಧಾರ ತಗೊಳ್ಬೇಕು ಹಾಗೂ ಶಾಲೆಯನ್ನು ಬೆಳೆಸುವಲ್ಲೂ ಒಂದು ಕೈ ಮುಂದಾಗಿ ಜೋಡಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಎಲ್ಲರಿಗೂ ಧನ್ಯವಾದಗಳು.